ಈಗ ಶ್ರೀತತ್ವ ಅನ್ನೋದು ಒಂದು ರಹಸ್ಯವಾದ ಶಕ್ತಿ. ಅದು ಅನಂತವಾದದ್ದು. ಈ ಶಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಪುರುಷ ಆಧಿಪತ್ಯದಿಂದ ಹೆಂಗಸರನ್ನ, ಮಹಿಳೆಯನ್ನು ತುಂಬಾ ತುಳಿದಾಕ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಸ್ತ್ರೀ ಕಣ್ಣೀರ್ ಹಾಕ್ತಾನೆ ಇದೆ. ಅದನ್ನ ನಾವು ನೋಡ್ತಾ ಇದ್ದೀವಿ. ಆನಂದವಾಗಿರೋ ಮಹಿಳೆ ಅನ್ನೋದು ತುಂಬಾ ಕಡಿಮೆಯಲ್ಲಿ ನೋಡ್ತಾ ಇದ್ದೀವಿ. ಇದು ಪ್ರತಿಯೊಂದು ಮನೆಯಲ್ಲಿ ಕೂಡ ನಡೀತಾ ಇರೋದೆ. ಇನ್ನು ಏನಾಗ್ತಾ ಇದೆ? ಅತ್ಯಾಚಾರಗಳಾಗ್ತಾ ಇದೆ, ಮಾನಭಂಗಗಳಾಗ್ತಾ ಇದೆ. 10 ಜನಕ್ಕೆ ಒಂದು ಮಹಿಳೆ ಮಾನಭಂಗ ನಡೀತಾ ಇದೆ. ಅಷ್ಟು ಅನಾಚಾರಗಳು ನಡೆದೋಗ್ತಾ ಇದೆ. ಈಗ ನಮ್ಮ ಭಾರತ ದೇಶ ಪುಣ್ಯಭೂಮಿ, ಧ್ಯಾನ ಭೂಮಿ ಅಂತ ನಾವು ಅನ್ಕೊಂತಾ ಇದೀವಿ. ತುಂಬಾ ಶ್ರೇಷ್ಠವಾಗಿದ್ದು ಅಂತ ಕೂಡ ನಾವು ಅನ್ಕೊಂತೀವಿ. ಆದ್ರೆ ಆ ಫೀಲ್ ಆಗ್ತಾ ಇದೀವಿ, ಯಾವಾಗ ಆಧ್ಯಾತ್ಮಿಕ ಚೈತನ್ಯ ಈ ಭಾರತ ದೇಶದಲ್ಲಿ ಜಾಸ್ತಿ ಆಗುತ್ತೋ, ಮಾನನಷ್ಟ, ಮಾನಭಂಗ, ಅತ್ಯಾಚಾರ, ಅರಾಚಕಗಳು ಎಲ್ಲವೂ ಕೂಡ ನಿಂತೋಗ್ತವೋ, ಆಗ ನಾವು ಆನಂದವಾಗಿರೋದಕ್ಕೆ ಸಾಧ್ಯತೆ ಇದೆ. ಹೀಗೆ ಆಧ್ಯಾತ್ಮಿಕ ಕೆಲವು ಸಂಸ್ಥೆಗಳಲ್ಲಿ ಕೂಡ ಮುಸುಗು ಹಾಕೊಂಡು ಮಹಿಳೆಯರ ಮೇಲೆ ಅಗೌರವವಾಗಿ ವರ್ತಿಸ್ತಾ ಇದ್ದಾರೆ. ಅದು ಕೂಡ ತಪ್ಪಾಗ್ತಾ ಇದೆ. ಆ ಪರಿಷ್ಕಾರವೆಲ್ಲವೂ ಕೂಡ ಸ್ತ್ರೀ ಒಬ್ಬ ಗೌರವಾತೀತ ಸ್ತ್ರೀ ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೆ ತಮ್ಮ ಪತ್ರಿಜಿ ಗುರುಗಳು ಧ್ಯಾನ ಮಹಿಳಾ ಚಕ್ರ, ಧ್ಯಾನ ಮಹಿಳಾ ಯಜ್ಞ ಇವೆಲ್ಲವೂ ಕೂಡ ತಾನು ಇದ್ದಾಗ್ಲೇ ಎಲ್ಲರಿಗೂ ಅನುಭವ ಹೊಂದಿಸ್ಬೇಕು ಅಂತ ಹೇಳಿ ಆ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾನೆ ಬಂದಿದ್ದಾರೆ. ನಮ್ಮ ಇಡೀ ಭಾರತ ದೇಶನೇ ಅಲ್ಲ, ಇಡೀ ವಿಶ್ವದಲ್ಲಿ ಇದೆ ನಡಿಬೇಕು ಅಂತ ಹಣ ತೊಟ್ಟು ನಮ್ಗೆ ಎಲ್ಲಾ ವಿಷಯಗಳು ಕೂಡ ತಿಳಿಸ್ಕೊಟ್ಟು ಅವರು ಸಮಾಧಿ ಆಗಿದ್ದಾರೆ. ಆದ್ರೆ ಅವರು ನಮ್ಮ ಹಿಂದೆನೇ ಇದ್ದಾರೆ, ಮುಂದೇನೂ ಇದ್ದಾರೆ. ನಮ್ಗೆ ಆ ಜ್ಞಾನವನ್ನು ಮತ್ತೆ ಮತ್ತೆ ಜ್ಞಾಪಿಸ್ತಾನೂ ಇದ್ದಾರೆ. ಕೆಲಸಗಳು ಮಾಡೋದಕ್ಕೆ ಪ್ರೇರಣೆ ಕೂಡ ಆಗ್ತಾ ಇದೆ. ಅದನ್ನ ನಾವು ಒಬ್ಬ ದೇವತಾ ಮೂರ್ತಿಯಾಗಿ ಎನ್ಲೈಟ್ಮೆಂಟ್ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ಸ್ತ್ರೀಯಲ್ಲಿ ಇರುವ ಆ ಶಕ್ತಿ ಸ್ವರೂಪ ಎಲ್ಲವೂ ಕೂಡ ಆಧ್ಯಾತ್ಮಿಕ ಪ್ರತಿರೂಪ ಸ್ತ್ರೀ. ಆದ್ರೆ ಪುರುಷ ಕೂಡ ಅವರಲ್ಲಿ ಕೂಡ ಸ್ತ್ರೀ ತತ್ವ ಅನ್ನೋದು ಇರುತ್ತೆ. ಅಂದ್ರೆ ಆ ಪುರುಷರಲ್ಲಿ ಏನಾಗುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋ ಕನೆಕ್ಷನ್ಸ್ ಅನ್ನೋದು ಇರುತ್ತೆ, ಗಂಡಸರಲ್ಲಿ ಇರುತ್ತೆ ಜಾಸ್ತಿ. ಅದೇ ಆ ಹೆಂಗಸರಲ್ಲಿ ನೋಡಿದಾಗ, ಸ್ತ್ರೀಯಲ್ಲಿ ನೋಡಿದಾಗ ಸುಪೀರಿಯಾರಿಟಿ ಕಾಂಪ್ಲೆಕ್ಷನ್ ಅನ್ನೋದು ಇರುತ್ತೆ. ಇದು ಯಾವ ಉದ್ಯಮದಲ್ಲಿ ಹೋದ್ರೂ ಕೂಡ ಇದೇ ನಡೀತಾ ಇದೆ. ಆದ್ರೆ ಸ್ತ್ರೀಯರ್, ಮಹಿಳೆಯರು ಯಾವ ಚಾಂಪಿಯನ್ ನಲ್ಲಿ ನೋಡಿದ್ರು ಕೂಡ ಗೆದ್ದು ಬರ್ತಾ ಇದ್ದಾರೆ. ಅಷ್ಟು ಶಕ್ತಿ ಇದೆ. ಆದ್ರೆ ನಮ್ಮ ಚರಿತ್ರೆಯಲ್ಲಿ ನೋಡಿದಾಗ ಮಾತ್ರ ತುಳಿದಾಗ್ತಾ ಇದ್ದಾರೆ ಆ ಹೆಂಗಸರನ್ನ. ಅದಕ್ಕೆ ನಮ್ಮ ಚರಿತ್ರೆಯಲ್ಲಿ ಯಾವ ಮಾಸ್ತರ್ ಹೆಸರುಗಳು ಕೂಡ ಬರ್ತಾ ಇಲ್ಲ, ಅಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಇಲ್ಲ. ಈಗ ನಾವು ಇಲ್ಲಿವರೆಗೂ ತಿಳ್ಕೊಂಡ ಹಾಗೆ ಬುದ್ಧ ಭಗವಾನ್ರು, ಜೀಸಸ್ ಕ್ರೈಸ್ಟು, ಪ್ರವಕ್ತ ರಾಮ, ಕೃಷ್ಣ ಇವರನ್ನೇ ನಾವು ಎನ್ಲೈಟ್ಮೆಂಟ್ ಮಾಸ್ಟರ್ಸ್ ಅಂತ ಹೇಳಿ ಮಾತಾಡ್ಕೊಂತ ಇದ್ದೀವಿ. ಅವರ ಬಗ್ಗೆನೇ ಪುಸ್ತಕ ರೂಪದಲ್ಲಿ ಕೂಡ ಬರ್ತಾ ಇದೆ. ಆದ್ರೆ ಪ್ರತಿಯೊಬ್ಬ ಸ್ತ್ರೀಯಲ್ಲಿ ಕೂಡ ಆ ಶಕ್ತಿ ಇದೆ, ಆ ಸೃಷ್ಟಿಕರ್ತಾನೇ ಸ್ತ್ರೀ ಅಂತ ತಿಳಿಸೋದಕ್ಕೋಸ್ಕರನೇ ಪತ್ರಿಸಾರು ಆ ಜ್ಞಾನವೆಲ್ಲವೂ ಕೂಡ ಹಂಚ್ತಾ ಬಂದಿದ್ದಾರಂತೆ. ಆ ಸಮಯಕ್ಕೆ ತಕ್ಕಾಗಿ ಮೊದಲು ರಾಮಾಯಣ ಬಂದಿತ್ತು, ಸೀತಾಯಣ ಅನ್ನೋದು ಯಾರು ಕೇಳಿರ್ಲಿಲ್ಲ. ಈಗ ಸೀತಾಯಣ ಬಂದಿದೆ, ದ್ರೌಪದಿಯಾಯಣ, ಯಶೋಧರಾಯಣ, ರುಕ್ಮಿಣಿಯಾಯಣ. ಇದೇ ರೀತಿ ಪ್ರತಿಯೊಬ್ಬ ಸ್ತ್ರೀಯ ಅವರ ಜೀವನ ಚರಿತ್ರೆಯನ್ನು ಹೊರಗೆ ಬರ್ತಾ ಇದೆ. ಆ ಪುಸ್ತಕಗಳೆಲ್ಲವೂ ಕೂಡ ನಾವು ಓದಬೇಕು. ಓದಿದಾಗೆ ನಮಗ್ ಗೊತ್ತಾಗುತ್ತೆ. ನಮಗ್ ಗೊತ್ತಿರೋದು ರಾಮಕೃಷ್ಣ ಮಠದಲ್ಲಿ ಶಾರದಾ ಮಾತೆ ಅಂತ ಕೇಳಿದೀವಿ. ಆದ್ರೆ ಅವರ ಜೀವನ ಚರಿತ್ರೆ ಓದಿದಾಗ ಅವ್ರು ಯಾವ ರೀತಿ ಪಡ್ಕೊಂಡಿದ್ದಾರೆ ತನ್ನ ಜೀವನ ವಿಧಾನ ಅನ್ನೋದು ಅರ್ಥ ಆಗುತ್ತೆ. ಅದೇ ರೀತಿ ನಮ್ಮ ಪತ್ರಿಜಿ ಮೇಡಮ್ ಅವ್ರದ್ದು ಕೂಡ ಸ್ವರ್ಣಾಮೃತ ಅನ್ನೋ ಪುಸ್ತಕದಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ತಾನು ಒಬ್ಬ ಸ್ತ್ರೀಯಾಗಿ ಹೊರಗೆ ಬಂದಿಲ್ಲ ಅಂದ್ರೆ ಇವತ್ತು ನಮ್ಗೆ ಈ ಜ್ಞಾನ ಹಂಚ್ಕೊಳ್ಳೋದಕ್ಕೆ ನಮ್ಗೆ ಯಾರು ಸಿಗ್ತಾ ಇರ್ಲಿಲ್ಲ, ನಮ್ಗೆ ಆ ಜ್ಞಾನ ಪಡ್ಕೊಳಕ್ ಆ ದಾರಿನೇ ಇರ್ಲಿಲ್ಲ. ಈಗ ಎಷ್ಟು ಅದ್ಭುತವಾಗಿ ತಾನು ತ್ಯಾಗ ಮೂರ್ತಿಯಾಗಿ ಕೊಟ್ಟಿರೋದಕ್ಕೆ ಪತ್ರಿಸಾರು ಇಡೀ ಪ್ರಪಂಚವೇ ಸುತ್ತಿ ಆ ಜ್ಞಾನವನ್ನು ಹಂಚ್ತಾ ಬಂದಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ಸ್ತ್ರೀಯಲ್ಲಿ, ಪ್ರತಿಯೊಬ್ಬ ಪುರುಷರಲ್ಲಿ ಕೂಡ ಈ ಶಕ್ತಿಗಳು ಅನ್ನೋದು ಇರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಈ ಧ್ಯಾನ ಪ್ರಕ್ರಿಯೆಯನ್ನು ನಾವು ಮಾಡ್ಕೊಂತ ಬಂದಿದ್ದೀವಿ.
ಆ ಜ್ಞಾನವನ್ನು ಹೊಂದಿರುವ ಮಾಸ್ತರ್ಗಳು ಈಗ ಹೊರಗೆ ಬರ್ತಾ ಇದ್ದಾರೆ. ಅದಕ್ಕೆ ಮಹಿಳಾ ಧ್ಯಾನ ಯಜ್ಞ ಅಂದ ತಕ್ಷಣ ಸ್ಟೇಜ್ ಮೇಲೆ ಪೂರ್ತಿ ಮಹಿಳೆಯರೇ ಇರಬೇಕು, ನಾನೊಬ್ಬ ಬಿಟ್ಟು ಅಂತ ಪತ್ರಸಾರ್ ಹೇಳ್ತಿದ್ರು. ಅಂದ್ರೆ ಯಾವ ರೀತಿ ಆ ಶಕ್ತಿಯನ್ನು ತೋರಿಸಿದ್ದಾರೆ ಅಂದ್ರೆ ಪುರುಷರಲ್ಲೇ ಅಲ್ಲ, ಸ್ತ್ರೀಯಲ್ಲಿ ಕೂಡ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನಾವು ಏನ್ ಮಾತಾಡ್ಕೊಂತೀವಿ ಅಂದ್ರೆ ಜೀಸಸ್ ಕ್ರೈಸ್ಟ್ ಬಗ್ಗೆ ಮಾತಾಡ್ಕೊಂತೀವಿ, ಆದ್ರೆ ಮೇರಿ ಮಾಸ್ಟರ್ ಬಗ್ಗೆ ಏನು ಮಾತಾಡ್ಕೊಳ್ಳೋದಿಲ್ಲ. ಆ ಹೆಸರುಗಳೇ ತೆಗೆದಾಕಿದ್ದಾರೆ ಬರ್ತಾ ಬರ್ತಾ ಅಂತ ಕೂಡ ಹಳೆ ಪುಸ್ತಕಗಳಲ್ಲಿ ಇದೆ, ಈಗಿಲ್ಲ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಪುರುಷರ ಆಧಿಪತ್ಯ ಜಾಸ್ತಿ ಆಗ್ತಾ ಇದೆ, ಆ ಕಾಂಪಿಟೇಷನ್ ಅಂತ ನಡೀತಾ ಇದೆ. ಆದ್ರೆ ಮಹಿಳೆಯರಲ್ಲಿ ಕಾಂಪಿಟೇಷನ್ ಇರೋದಿಲ್ಲ ಸ್ನೇಹಿತರೆ, ಕೋಆಪರೇಷನ್ ಇರುತ್ತೆ, ಒಂದು ಕೂಡಿಸ್ಕೊಳ್ಳೋದು ಹೋಗೋದು ಇರುತ್ತೆ. ಮಹಿಳೆಯರಲ್ಲಿ ಕೊಲಾಬ್ರೇಷನ್ ಇರುತ್ತೆ, ಕೋಆಪರೇಷನ್ ಇರುತ್ತೆ ಅಂತ ನಾವು ಅನ್ಕೊಂತಾ ಇದೀವಿ. ಅವರಲ್ಲಿ ಏನು ಶಕ್ತಿ ಇದೆ ಅಂದ್ರೆ ಒಂದು ಬೆಟ್ಟವನ್ನು ಕೂಡ ಹಿಟ್ ಮಾಡೋ ಅಷ್ಟು ಶಕ್ತಿ ಇದೆ ಅಂತ ಕೂಡ ಹೇಳ್ತಾರೆ. ಆ ಶಕ್ತಿ ಸ್ವರೂಪಿಣಿಯರು, ಮಲ್ಟಿ ಡೈಮೆನ್ಷನಲ್ ಇರೋ ಮಾಸ್ಟರ್ಸು, ಶ್ರೀಮೂರ್ತಿಯರು, ಅವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ಭೂಮಂಡಲವೆಲ್ಲವೂ ಕೂಡ ಇಂಥ ಕ್ಲಾಸ್ಗಳು ನಡೀತಾ ಇದ್ದಾಗ ನಾವಿದೆಲ್ಲವೂ ಕೂಡ ಗಮನಿಸೋದಕ್ಕಾಗುತ್ತೆ. ಅದಕ್ಕೆ ಹೆಸರನ್ನೇ ಪ್ರತಿಯೊಬ್ಬ ಸ್ತ್ರೀಯನ್ನು ಕೂಡ ಗೌರವದಿಂದ ನೋಡ್ಬೇಕು. ಇನ್ನು ಆಧ್ಯಾತ್ಮಿಕದಲ್ಲಿ ಕ್ಲಾಸ್ ಅಲ್ಲಿ ಇರ್ತೀವಿ, ಆವಾಗ ಗಂಡಸರು ಹೆಂಗಸರು ಎಲ್ಲಾ ಇರ್ತಾರೆ. ಹಾಗೇನ್ ಅನ್ಕೊಂತೀವಿ, ಹೌದಪ್ಪ ಸ್ತ್ರೀಯರನ್ನ ಗೌರವಿಸ್ಬೇಕು ಅಂತ ಅನ್ಕೊಂತೀವಿ. ಆದ್ರೆ ಹೊರಗ್ ಬಂದ ಮೇಲೆ ಆ ಸೀನರಿನೇ ಪೂರ್ತಿ ಚೇಂಜ್ ಆಗೋಗುತ್ತೆ, ಅದೇ ಬೇರೆ ಆಗಿರುತ್ತೆ. ಯಾಕೆಂದ್ರೆ ಮಹಿಳೆಯರು ಅರ್ಧ ರಾತ್ರಿಯಲ್ಲಿ ಹೊರಗ್ ಬಂದು ಓಡಾಡಕ್ಕೂ ಸಾಧ್ಯನೇ ಇಲ್ಲ, ಆ ಪರಿಸ್ಥಿತಿ ನೆಲೆಗೊಂಡಿದೆ. ಅದರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರತಿಯೊಬ್ಬ ಸ್ತ್ರೀ ಕೂಡ ಚೈತನ್ಯವಂತರಾಗಿ ಹೊರಗೆ ಬಂದು ಧ್ಯಾನವನ್ನು ಪ್ರಚಾರ ಮಾಡೋದಕ್ಕೆ ಅವರು ರೆಡಿ ಆದ್ರೆ ಈಗ ಆ ಸ್ತ್ರೀ ಶಕ್ತಿಯಿಂದಾನೇ ಎಷ್ಟು ಪ್ರಚಾರ ನಡೀತಾ ಇದೆ. ಅಂದ್ರೆ ಗಂಡಸರು ಮಾಡ್ತಾ ಇಲ್ಲ ಅಂತ ತಿಳ್ಕೊಬೇಡಿ, ಅವರು ಮಾಡ್ತಿದ್ದಾರೆ, ಅವರು ಪಕ್ಕದಲ್ಲಿದ್ರೇನೆ ಆ ಶಕ್ತಿಯಿಂದಾನೇ ನಡೆಯೋದು. ಅದರಿಂದ ನಾವು ಆ ಎರಡು ಶಕ್ತಿಗಳು ಚೈತನ್ಯದಿಂದನೇ, ಅರ್ಧನಾರೀಶ್ವರ ತತ್ವದಿಂದನೇ ನಾವ್ ಈ ಕೆಲಸಗಳೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಭೂಮಂಡಲವೆಲ್ಲವೂ ಕೂಡ ಆ ಜ್ಞಾನವನ್ನು ಪಡ್ಕೊಂಡ್ರೆ, ಪ್ರತಿ ಸ್ತ್ರೀಯಲ್ಲಿ ಆ ಶಕ್ತಿ ಜ್ಞಾನವನ್ನು ಪಡ್ಕೊಂಡಾಗ ನಾವು ಏನೇನು ಕಲಿಬೇಕೋ ಪ್ರತಿಯೊಬ್ಬರು ಪುರುಷರು ಕೂಡ ಸ್ತ್ರೀಯಿಂದ ಕಲಿಬೇಕು ಅಂತ ಕೂಡ ಸರ್ ಹೇಳ್ತಾ ಇದ್ರು. ಅದಕ್ಕೆ ಸರ್ ಅಡಿಗೆ ಮಾಡೋದರಿಂದ ಕೂಡ ಹೇಳ್ಕೊಟ್ಟಿದ್ದಾರೆ. ಯಾಕೆಂದ್ರೆ ಗಂಡಸರಲ್ಲಿ ಕೂಡ ಆ ತತ್ವ ಇದೆ, ಆ ನೈಪುಣ್ಯತೆ ಇದೆ, ಆ ನಾಣ್ಯತೆ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಈಗ ಆ ಸ್ತ್ರೀ ತತ್ವದಲ್ಲಿ ಏನಾಗುತ್ತೆ ಅಂದ್ರೆ ಪಾರ್ವತಿ, ಸರಸ್ವತಿ, ಲಕ್ಷ್ಮಿ. ಅಂದ್ರೆ ಪಾರ್ವತಿ ಅಂದ್ರೆ ಧ್ಯಾನ ಮಾಡಬೇಕು, ಅದಕ್ಕೋಸ್ಕರನೇ ಪಾರ್ವತಿನ ಮೊದಲು ತರ್ತಾರೆ. ಸರಸ್ವತಿ ಅಂದ್ರೆ ಜ್ಞಾನ ಬರುತ್ತೆ, ಧ್ಯಾನ ಮಾಡಿದಾಗ ಜ್ಞಾನ ಬೆಳೆಸ್ಕೊಂತೀವಿ. ಜ್ಞಾನ ಬಂದ ಮೇಲೆ ನೀವಿಬ್ರು ಜೊತೆಯಲ್ಲಿ ಇದ್ದೀರಪ್ಪ ಅಕ್ಕ ತಂಗಿರು, ನಾನು ಬರ್ತೀನಿ ಅಂತ ಹೇಳಿ ಲಕ್ಷ್ಮಿ ಕೂಡ ಬರ್ತದೆ ಸೇವೆ ಮಾಡೋದಿಕ್ಕೆ. ಅದಕ್ಕೆ ಮಹಿಳಾ ಧ್ಯಾನ ಚಕ್ರದಲ್ಲಿ ಈ ಪ್ರಪಂಚದಲ್ಲಿ ಒಂದು ನಾಂದಿಯಾಗಿ ಮಾಡಿದ್ದಾರೆ, ಅಂದ್ರೆ ಒಂದು ಅಂಕುರಾರ್ಪಣವನ್ನು ಮಾಡಿದ್ದಾರೆ. ಈ ಪ್ರಪಂಚವೆಲ್ಲವೂ ಕೂಡ ಸುಭಾಷ್ ಪತ್ರಿಜಿ ಅವರಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಕೂಡ ಕಮ್ಮಿ ಅನ್ಸುತ್ತೆ. ಅದಕ್ಕೋಸ್ಕರ ಪ್ರತಿ ಕ್ಷಣದಲ್ಲಿ ಕೂಡ ಅವ್ರನ್ನ ನೆನೆಸ್ಕೊಂತಾನೆ ಇರ್ತೀವಿ. ಯಾಕೆಂದ್ರೆ ಈ ಜ್ಞಾನವನ್ನು ಹಂಚಿಕೊಟ್ಟು ನಮ್ಮನ್ನ ಈ ದಾರಿಗೆ ತಂದಿರೋರು ಆ ಮಹಾನುಭಾವರೇ ಅಲ್ವಾ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಸ್ತ್ರೀ ಕೂಡ ಇದನ್ನ ಅರ್ಥ ಮಾಡಿಕೊಂಡು ಭಾರತ ದೇಶದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಪ್ರತಿ ಸ್ತ್ರೀಯನ್ನು ಕೂಡ ಪೂಜೆ ಮಾಡ್ತಾರೆ. ದೇವತಾ ಮೂರ್ತಿಗಳಲ್ಲಿ ಕೂಡ ಪೂಜಾ ಮಾಡ್ತಾ ಇದೀವ ಇಲ್ವಾ? ಲಕ್ಷ್ಮಿ ಅಂತೀವಿ, ಸರಸ್ವತಿ, ಪಾರ್ವತಿ, ಗಂಗಾ ಮಾತೆ, ಗೌರಿ ಮಾತೆ, ಭೂಮಾತೆ, ಪ್ರಕೃತಿ ಮಾತೆ, ಇವರೆಲ್ಲರೂ ಕೂಡ ಸ್ತ್ರೀಯರೇ ಅಲ್ವಾ. ಮತ್ತೆ ಮಾತೆ ಅಂತ ಎಷ್ಟು ಗೌರವ ಕೊಡ್ತಾ ಇದೀವಲ್ಲ. ಮತ್ತೆ ಭೂಮಿ ಮೇಲೆ ನಾವು ಇದ್ದೀವಿ, ನಮ್ಮನ್ನು ಕೂಡ ಗೌರವಿಸ್ಬೇಕು. ಅಂದ್ರೆ ನಮ್ಮನ್ನು ಅಂದ್ರೆ ಸ್ತ್ರೀನೇ ಅಂತ ಅಲ್ಲ, ತನ್ನಲ್ಲಿರೋ ಸ್ತ್ರೀ ತತ್ವವನ್ನು ಗೌರವಿಸಬೇಕು. ಪುರುಷರಲ್ಲಿ ಕೂಡ ಇರೋ ಸ್ತ್ರೀ ತತ್ವವನ್ನು ಕೂಡ ನಾವುಗಳು ಗೌರವಿಸ್ಬೇಕು. ಇಲ್ಲಿ ಸ್ತ್ರೀ ಬೇರೆ ಪುರುಷ ಬೇರೆ ಅನ್ನೋ ಭೇದ ಭಾವನೆಗಳಿಂದ ಈ ರೀತಿ ನಡೀತಾ ಬರ್ತಾ ಇದೆ. ನಿಜಕ್ಕೂ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಸ್ತ್ರೀಯಲ್ಲಿರೋ ಶಕ್ತಿ, ಆ ನಿಜ ಸ್ವರೂಪವನ್ನು ತೆಗೆದುಕೊಂಡಾಗ ಆ ವೇದಗಳೆಲ್ಲವೂ ಕೂಡ ಬರ್ದಿದ್ದಾರೆ. ಈ ಸೃಷ್ಟಿಗೆ ಮೂಲ ಶಕ್ತಿ ಸ್ತ್ರೀಯೇ. ಆ ಮಹಾಶಕ್ತಿಯಿಂದಾನೇ ಇವೆಲ್ಲವೂ ಕೂಡ ಉದ್ಭವವಾಗಿದೆ ಅಂತ ಆ ಶಕ್ತಿ ತ್ರಿಮೂರ್ತರಾಗಿ ಚಿಕ್ಕ ಮಕ್ಕಳಾಗಿ ಬಂದು ತನ್ನ ಶಕ್ತಿ ಸಾಮರ್ಥ್ಯಗಳನ್ನು
ತಿಳಿಸ್ಕೊಡ್ತಾರೆ. ಆದ್ರೆ ಆ ಮಾತೆ ಕೂಡ ಆ ಪರೀಕ್ಷೆ ಮಾಡಕ್ಕೆ ಬಂದಾಗ ಈಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರನ ಸಣ್ಣ ಮಕ್ಕಳನ್ನ ಮಾಡಿ ತಾನು ಹಾಲು ಕೊಡ್ತದೆ. ಇನ್ನು ಎಷ್ಟು ಧೈರ್ಯ ಇದ್ರೆ ಆ ಸ್ತ್ರೀ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಎಷ್ಟು ಶಕ್ತಿ ಇದೆಯಲ್ಲ. ಅದಕ್ಕೆ ನಮ್ಮ ಪುರಾಣ ಕಥೆಗಳಲ್ಲಿ ಇವೆಲ್ಲವೂ ಕೂಡ ಕೇಳ್ತಾ ಇದ್ದೀವಿ. ಈಗ ಅವೆಲ್ಲವೂ ಕೂಡ ಎಲ್ಲೋ ಮೂಲೆಗೆ ಹೋಗ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ಇಂಗ್ಲಿಷು, ಕ್ರಿಶ್ಚಿಯನ್ ಸ್ಕೂಲು, ಆ ಸ್ಕೂಲಲ್ಲಿ ಓ ಮೈ ಗಾಡ್, ಅದು ಏನ್ ಗಾಡೋ ಯಾವ ಗಾಡ್ ಅಂತ ಹೇಳ್ತಾರೋ ಅವ್ರಿಗೆ ಗೊತ್ತಾಗ್ಬೇಕು. ಅಷ್ಟು ಬಿಟ್ಟು ನಾವೇನಾದ್ರೂ ಕನ್ನಡದಲ್ಲಿ ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಏನಾದ್ರೂ ಹೇಳಿದ್ರೆ ಪದಗಳೇ ಗೊತ್ತಿಲ್ಲ, ಹಾಗಾಗಿದೆ. ಅದಕ್ಕೆ ಇದೆಲ್ಲವೂ ಕೂಡ ನಾವು ಕಾರಣಗಳೆಲ್ಲ ತಿಳಿಸ್ಕೊಂತ ಇದ್ದಾಗ ನಮ್ಮಲ್ಲಿರೋ ಆ ಶಕ್ತಿ ಚೈತನ್ಯವಂತವಾದಾಗ ಆ ಜ್ಞಾನವನ್ನು, ಆ ಮೂಲಕ್ಕೆ ಹೋಗಿ ಈ ಸತ್ಯವನ್ನು, ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವಿ ಆಲ್ರೆಡಿ. ಅದೆಲ್ಲ ತಿಳ್ಕೊಂಡಿಲ್ಲ ಅಂದ್ರೆ ಎಲ್ಲಿರೋ ಗೊಂಗಳಿ ಅಲ್ಲೇ ಇರುತ್ತೆ, ಬದಲಾವಣೆ ಅನ್ನೋದು ಏನು ಇರೋದಿಲ್ಲ. ಅದಕ್ಕೋಸ್ಕರ ಇವಾಗ ಏನ್ ಮಾಡ್ತಾ ಇದೀವಿ, ಈ ನಗ್ನ ಸತ್ಯವನ್ನು ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳೇಬೇಕು. ಅದರಿಂದ ಆ ಮೂಲವನ್ನು ಯಾವಾಗ ತಿಳ್ಕೊಂತೀವೋ ಆ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋದಿಕ್ಕೆ ಅಲ್ಲಿಗೆ ಆ ಪ್ಲೇಸ್ಗೆ ಹೋಗ್ಬೇಕು. ಅಂದ್ರೆ ಸ್ವಸ್ವರೂಪ ಸಂಧಾನ ಆಗ್ಬೇಕು, ಅಲ್ಲಿ ಗುರ್ತಿಸಬೇಕು. ಈ ಕಠೋರ ಸತ್ಯವನ್ನು, ನಗ್ನ ಸತ್ಯವನ್ನು ತಿಳ್ಕೊಳ್ಳೇಬೇಕು ಅನ್ನೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದರಿಂದಾನೇ ಈ ಸಮಯಕ್ಕೆ ತಕ್ಕಾಗಿ ಆ ಸಿಲೆಬಸ್ ಎಲ್ಲವೂ ಕೂಡ ಓಪನ್ ಆಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಮೊದ್ಲು ಇವೆಲ್ಲ ಹೇಳ್ತಿರ್ಲಿಲ್ಲ. ಧ್ಯಾನ ಮಾಡಿ ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ ಅಂತಾನೆ ಎಲ್ಲಾರನ್ನು ಚೈತನ್ಯವಂತರಾಗಿ ಮಾಡ್ತಾ ಮಾಡ್ತಾ ಆಮೇಲೆ ಅದಕ್ಕೆ ತಕ್ಕಾಗಿ ಆ ಚೈತನ್ಯವಂತರು ಎಷ್ಟು ಆಗಿದಾರೋ ಅದಕ್ಕೆ ತಕ್ಕಾಗೆ ಜ್ಞಾನವನ್ನು ಕೂಡ ತಿಳಿಸ್ತಾ ಬಂದಿದ್ದಾರೆ. ಆ ಪುಸ್ತಕಗಳು ಕೂಡ ಅದೇ ಟೈಮ್ಗೆ ಬರ್ತಾ ಇದೆ. ಯಾಕೆಂದ್ರೆ ಮೊದ್ಲು ಬಂದ್ರೆ ಇದೆಲ್ಲ ಗಾಸಿಪ್ ಸಪ ಅವ್ರೇನೋ ಹೇಳ್ತಾರೆ ಸರಿ ಇಲ್ಲ ಅಂತ. ಈಗ್ಲೂ ಧ್ಯಾನಕ್ಕೆ ಬರ್ದೇ ಇರೋರು ಹೇಳ್ತಾರಲ್ಲ, ಅಯ್ಯೋ ಇವರು ಕೆಲಸ ಇಲ್ಲ ಮಾಡ್ಕೊಂತ ಇದ್ದಾರೆ, ನಮ್ಗ ಆಗಲ್ಲಪ್ಪ ಅಂತ ಹೇಳ್ತಾರೆ. ಆದ್ರೆ ಕೆಲಸ ಯಾವಾಗ ಬರುತ್ತೆ ಕಷ್ಟ ಅನ್ನೋದು, ಆವಾಗ ಬಂದು ಧ್ಯಾನಕ್ಕೆ ಧುಮುಕಿ ಕುಂತ್ಕೊಂಡ್ರೆ ಆಗೋದಿಲ್ಲ, ಮೊದಲುನೇ ರೆಡಿ ಆಗ್ಬೇಕು. ಅದರಿಂದ ಪ್ರತಿಯೊಬ್ರು ಕೂಡ ಆ ಸ್ತ್ರೀ ತತ್ವವನ್ನು, ಪುರುಷ ತತ್ವವನ್ನು ಬ್ಯಾಲೆನ್ಸ್ ಮಾಡ್ಕೊಳಕ್ಕಾದ್ರೂ ಕೂಡ ನಾವು ಈ ಸಾಧನೆಯನ್ನು ಮಾಡ್ಲೇಬೇಕು. ಪ್ರತಿ ಸ್ತ್ರೀಯಲ್ಲೇ ಅಲ್ಲ, ಪುರುಷರಲ್ಲಿ ಕೂಡ ಆ ತತ್ವವನ್ನು ಗುರ್ತಿಸೋದಕ್ಕೆ ಎಷ್ಟೋ ಧೈರ್ಯ ಇರಬೇಕು. ಪುರುಷರಲ್ಲಿ ಕೂಡ ಧೈರ್ಯದಿಂದ ಹೇಳ್ಬೇಕು, ನನ್ನಲ್ಲಿ ಕೂಡ ಈ ಶಕ್ತಿ ಇದೆ, ಸ್ತ್ರೀ ತತ್ವ. ಕೆಲವು ಪುರುಷರು ಎಷ್ಟು ಮೃದುತ್ವದಿಂದ ಇರ್ತಾರೆ, ಯಾವುದು ಘಾಟಿತನನೇ ಮಾಡೋದಿಲ್ಲ, ಗಟ್ಟಿಯಾಗಿ ಮಾತಾಡೋದು ಇಲ್ಲ. ಮತ್ತೆ ಅವರಲ್ಲಿ ಎಷ್ಟು ಸ್ತ್ರೀ ತತ್ವ ಇದೆಯಲ್ಲ, ಅದನ್ನ ಯಾರು ಗುರುತಿಸೋದಿಲ್ಲ. ಈ ಲಿಂಗ ಭೇದವನ್ನೇ ಮಾಡ್ತಾ ಇರ್ತೀವಿ. ಅನಾದಿಯಾಗಿ ಎಷ್ಟೋ ವರ್ಷಗಳಿಂದ ಈ ಪುರುಷ ಪ್ರಪಂಚದ ಆಧಿಪತ್ಯದಿಂದ ಅವ್ರಿಗೆ ನಿರೂಪಿಸ್ಕೊಳ್ಳೋದಕ್ಕೂ ಕೂಡ ಆಗದೆ ಆ ಸ್ತ್ರೀ ಶಕ್ತಿಯನ್ನು ಅಣಗಾರಿಸ್ಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಪ್ರತಿ ಹುಟ್ಟಿದ ಕ್ಷಣದಿಂದ ಅವ್ರಿಗೆ ಯಾವುದು ಜ್ಞಾಪಕಕ್ಕೆ ಬರಬಾರ್ದು ಅನ್ನೋ ರೀತಿಯಾಗಿ ಈ ಶರೀರದಲ್ಲಿ ಪುರುಷರಕ್ಕೇನೆ ಆಗೋದು, ಪ್ರತಿಯೊಂದು ಶಕ್ತಿ ಅವರಲ್ಲೇ ಇರೋದು, ಕುಟುಂಬ ರಕ್ಷಣೆ ಮಾಡೋದು ಅವರೇ ಆಗ್ತಾರೆ. ಅದಕ್ಕೆ ಈ ಪುರುಷನ ನೆರಳಲ್ಲೇ ಇರಬೇಕು ಈ ಸ್ತ್ರೀ ಅನ್ನೋದು ಮಾಡಿಬಿಟ್ಟು ಆ ಶಕ್ತಿಗಳು ಏನು ಇಲ್ಲ ಅಂತ ಹೇಳಿ ಯಾವ ವಿದ್ಯೆನೂ ಕೂಡ ಕಲಿಯೋದಕ್ಕೆ ಸಾಧ್ಯತೆ ಆಗದೆ ಇರೋ ಹಂಗೆ ಆಗೋಯ್ತು. ಯಾಕೆಂದ್ರೆ ಈಗೀಗ ತಾನೇ ಒಂದು 50-60 ವರ್ಷಗಳಿಂದಾನೇ ಹೆಂಗಸರೆಲ್ಲ ಕೂಡ ಸ್ಕೂಲ್ಗೆ ಹೋಗಿ ಧೈರ್ಯವಾಗಿ ಓದೋದಕ್ಕೆ ಆಗ್ತಾ ಇದೆ. ಅದಕ್ ಮೊದಲು ಏನು ಇಲ್ವಲ್ಲ, ಆ ವಿದ್ಯೆ ಅನ್ನೋದೇ ಇಲ್ಲ. ಒಂದು 80-100 ವರ್ಷಗಳು ಆ ಕಡೆಗೆ ಹೋದಾಗ ಏನೂ ಇಲ್ಲ. ಒಂದು ಮೂಲೆಯಲ್ಲಿ ಸ್ತ್ರೀ ಕುಂತ್ಕೊಂಡು ಅಡಿಗೆ ಮಾಡ್ಕೊಂಡು ಬೇಯಿಸಿ ಹಾಕೋದೊಂದೇ ಕೆಲಸ, ಮಕ್ಕಳನ್ನ ಪಡೆಯೋದೊಂದೇ ಕೆಲಸ. ಆ ರೀತಿ ಕುಟುಂಬವನ್ನು ಬೆಳೆಸ್ಕೊಂತ ಹೋಗ್ಬಿಟ್ಟಿದ್ದಾರೆ. ಆದ್ರೆ 95% ಸ್ತ್ರೀಯರಲ್ಲಿ ಕೂಡ ಇದೇ ಆಗಿದೆ. ಆದ್ರೆ ಆಧ್ಯಾತ್ಮಿಕಕ್ಕೆ ಬಂದಾಗ ಆ ರಿಲಿಜಿಯನ್ ಅನ್ನೋದು ಸ್ತ್ರೀ ಶರೀರದಲ್ಲಿದ್ದಾಗ ಈ ಜ್ಞಾನವನ್ನು ಹೊಂದೋದಿಕ್ಕೆ ಆಗೋದೇ ಇಲ್ಲ. ನೀವು ಮೋಕ್ಷವನ್ನು ಪಡ್ಕೋಬೇಕು ಅಂದಾಗ ಮತ್ತೆ ಜನ್ಮದಲ್ಲಿ ಪುರುಷರಾಗೆ ಜನ್ಮ ತಗೊಂಡ್ರೆ ಮೋಕ್ಷವನ್ನು ಪಡ್ಕೊಂತೀರಾ ಅಂತ ಕೂಡ ಅಲ್ಲಿ ಹೇಳ್ತಾ ಇದ್ರು ಆ ಟೈಮಲ್ಲಿ. ಅದಕ್ಕೆ ಯಾವ ಕುಟುಂಬದಲ್ಲಿ ಕೂಡ ಏನೇ ನಿರ್ಣಯವನ್ನು ತಗೋಬೇಕು ಅಂದ್ರೆ ಪುರುಷರೇ ತಗೋಬೇಕು. ನಿನ್ಗೇನು ಗೊತ್ತಿಲ್ಲ ಸುಮ್ಮನೆ ಇರಮ್ಮ ಅಂತ ಹೇಳ್ಬಿಡ್ತಾರೆ. ಈಗ್ಲೂ ಕೆಲವು ಮನೆಗಳೆಲ್ಲ ಆ ರೀತಿ ನಡೀತಾ ಇದೆ. ಯಾಕೆಂದ್ರೆ ನಮ್ಗೆ ಆ ಜೀವನ ಮಾಡೋ ಅವಕಾಶನೇ ಬಂದಿಲ್ಲ. ಅಂದ್ರೆ ನಮ್ಮ ಭಾವನೆಗಳೆಲ್ಲವೂ ಕೂಡ ಸ್ತ್ರೀಯಲ್ಲಿ ಹಿಂದಿನ ವರ್ಷಗಳಲ್ಲಿ ಒಂದು ಕಣದಲ್ಲಿ ಕೂಡ ಇವು ನಿಂತೋಗ್ಬಿಟ್ಟಿದೆ. ಕೆಲವು ವರ್ಷಗಳ ಆಮೇಲೆ ಸ್ತ್ರೀಯರು ಸ್ವಲ್ಪ ಹೊರಗೆ ಬಂದಿದ್ದಾರೆ. ಅದು ಬೇರೆ ಮಾರ್ಗದಲ್ಲಿ
ಅವರವರು ಕಷ್ಟ ಸುಖಗಳಿಗೆ ತಕ್ಕ ಅನುಸಾರವಾಗಿ ಹೊರಗೆ ಬಂದಿದ್ದಾರೆ. ಅದಕ್ಕೆ ಮೊದಲು ಎಲ್ಲವೂ ಕೂಡ ಪರ್ದೆ ಹಾಕೊಂಡೇ ಮನೆ ಒಳಗಡೆ ಇರಬೇಕು. ಹಾಗಿರೋದು ನಾವು ಸ್ವಲ್ಪ ಬೆಳೆದಿರೋದು ಕೂಡ ಚಿಕ್ಕ ಊರಾಗಿರೋದ್ರಿಂದ ಹಂಗೆ ಬೆಳೆದಿದ್ದೀವಿ. ಆದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ. ಹೊರಗೆ ಬರ್ತಾ ಇದ್ವು, ಓದ್ಕೊಂತಾ ಇದ್ವು, ಪ್ರತಿಯೊಂದು ಕೆಲಸಗಳು ಕೂಡ ಮನೆಯಲ್ಲಿ ಅಣ್ಣ ಇದ್ರು ಸಪೋರ್ಟ್ ಮಾಡ್ತಾ ಇದ್ರು, ಜೊತೆಯಲ್ಲಿ ಹೋಗ್ಬೇಕು, ಒಬ್ಬಂಟ ಕಳಿಸ್ತಾ ಇರ್ಲಿಲ್ಲ. ಅಂದ್ರೆ ಪ್ರತಿಯೊಬ್ಬ ಇಲ್ಲಿ ಉದಾಹರಣೆಗೆ 95% ಸ್ತ್ರೀ ಕಥೆ ಎಲ್ಲವೂ ಕೂಡ ಹೀಗೆ ಇರುತ್ತೆ. ಒಂದು 30 ವರ್ಷದ ಯುವತಿ, ಆಕೆಗೆ ಏನಾಗಿದೆ ಅಂದ್ರೆ ತುಂಬಾ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, CEO ಪೊಸಿಷನ್ ಅಲ್ಲಿ ಇರ್ತಾರೆ, ತಿಂಗಳಿಗೆ 1-2 ಲಕ್ಷದ ಮೇಲೆ ಸಂಬಳನೂ ಬರುತ್ತೆ, ಹೆಸರು ಗಳಿಸ್ಕೊಂಡಿರ್ತಾರೆ, ಎಲ್ಲ ಆಗಿರುತ್ತೆ, ಒಳ್ಳೆ ಗಂಡ ಇದ್ದಾರೆ, ಮಕ್ಕಳು ಇದ್ದಾರೆ. ಆದ್ರೆ ಆಕೆಗೆ ಒಂದು ಪ್ರಾಬ್ಲಮ್ ಬರುತ್ತೆ ಜೀವನದಲ್ಲಿ. ಆಗ ಆಕೆ ಏನಂತಾರೆ, ಎಲ್ಲ ಇದೆ, ನನ್ ಗಂಡ ಮಾತ್ರ ಒಂದ್ ದಿವ್ಸನೂ ಪ್ರೀತಿಯಿಂದ ಅಭಿಮಾನದಿಂದ ನನ್ನ ನೋಡೋದೇ ಇಲ್ಲ, ಇದು ನನ್ಗೆ ಎಷ್ಟೊಂದು ಬೇಸರ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ, ಕಣ್ಣೀರ್ ಹಾಕ್ತಾ ಇರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಆಕೆಗೆ ಒಂದ್ಸಲಿ ಗರ್ಭಾಶಯದಲ್ಲಿ ಒಂದು ರೋಗ ಬರುತ್ತೆ, ಕಾಯಿಲೆ ಬರುತ್ತೆ, ಅದು ಹುಣ್ಣು ಜಾಸ್ತಿ ಆಗುತ್ತೆ. ಡಾಕ್ಟರ್ ಹತ್ರ ತೋರಿಸ್ಕೊಂಡಾಗ ಸರ್ಜರಿ ಮಾಡ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಅದೆಲ್ಲವೂ ಕೂಡ ಕ್ಲೀನ್ ಆಗುತ್ತೆ. ಇನ್ನು ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ವಾಪಸ್ ಬರುತ್ತೆ. ಆಗ ಆ ಸಮಯದಲ್ಲಿ ಆ ಸ್ವಸ್ಥತೆ ಮಾಡ್ಕೊಳ್ಳೋಕೋಸ್ಕರ ಹುಡುಕಾಡಿ ಧ್ಯಾನಕ್ಕೆ ಬಂದು ಆ ಮೂಲ ಕಾರಣ ಏನು, ಆ ಗಾಯ ಆಗೋದಕ್ಕೆ ಡಾಕ್ಟರ್ ಸರ್ಜರಿ ಮಾಡಿ ಕ್ಲೀನ್ ಮಾಡಿದ್ದಾರೆ, ಮತ್ತೆ ಯಾಕೆ ಅದು ವಾಪಸ್ ಬಂದಿದೆ ಅನ್ನೋದು ಗಮನಿಸ್ಬೇಕು ಅಂತ ಆ ಧ್ಯಾನ ಪ್ರಕ್ರಿಯೆಯಲ್ಲಿ ತನ್ನ ಗರ್ಭದಲ್ಲಿ ಹೋಗಿ ತಾನು ನೋಡ್ಕೊಂಡಾಗ ಆ ಗರ್ಭದ ಶಿಶುವಲ್ಲಿ ಏನಾಗಿದೆ ಅಂದ್ರೆ ಆ ತಂದೆ ತಾಯಿಗೆ, ಇವಳು 3ನೇ ಮಗಳು ಅಂದ್ರೆ ಇವ್ರ ತಂದೆ ತಾಯಿಗೆ ಇಬ್ರು ಆಲ್ರೆಡಿ ಅಕ್ಕ ಅವರು ಅಂದ್ರೆ ಇಬ್ರು ಹೆಣ್ಮಕ್ಳಿದ್ದಾರೆ. ಗರ್ಭದಲ್ಲಿ ಇರೋವಾಗ್ಲೇನೆ ಇದು ಕೂಡ ಹೆಣ್ಣು ಮಗು ಆಗುತ್ತೆ ಅಂತ ಮಾತಾಡ್ಕೊಂತ ಇರ್ತಾರೆ. ಇದು ಹೆಣ್ಣು ಮಗು ಆದ್ರೆ ಮತ್ತೆ 3ನೇದು ಕೂಡ ಏನ್ ಮಾಡೋದು ಅಂತ ಇವ್ರಿಗೆ ತಂದೆ ತಾಯಿಗೆ ಗಂಡು ಮಗು ಆಗ್ಬೇಕು ಅನ್ನೋದು ಬಯಕೆ ಇರುತ್ತೆ. ಆ ಸಮಯದಲ್ಲಿ ಅತ್ತೆ ಮಾವರಾಗ್ಲಿ ಮನೆ ಬಂಧು ಬಳಗ ಆಗ್ಲಿ ತುಂಬಾ ಪ್ರೆಷರ್ ಕೊಡ್ತಾರೆ. ಆ ಪ್ರೆಷರ್ ಕೊಟ್ಟಾಗ ಇನ್ನೂ ಕೆಲವು ಮಾತುಗಳು ಕೇಳಿರ್ತಾರೆ, ಅವೆಲ್ಲ ಕೂಡ ಸಹಜವಾಗಿ ನಾವುಗಳು ಕೇಳಿದೀವಿ, ಈಗಲೂ ಸ್ವಲ್ಪ ನಡೀತಾ ಇದೆ. ಅದು ಕೂಡ, ನೀನು ಗಂಡ್ಮಗುಗೆ ಜನ್ಮ ಕೊಡಕ್ಕೆ ಯೋಗ್ಯತೆನೇ ಇಲ್ಲ, ಅದಕ್ಕೆ ಲಾಯಕ್ಕೇ ಇಲ್ಲ, ನೀನು ಇಲ್ಲಿ ಬರ್ಲೇಬೇಡ, ನೀನ್ ಸತ್ತೋಗು, ಇಂಥ ಮಾತುಗಳೆಲ್ಲವೂ ಕೂಡ ನಡೆದಿರುತ್ತೆ. ಅವೆಲ್ಲವೂ ಕೂಡ ಮುಂದಕ್ಕೆ ನಡೆಸ್ಕೊಂತಾನೆ ಹೋಗುತ್ತೆ. ಆ ಗರ್ಭಸ್ಥದಲ್ಲಿ ಇರುವ ಶಿಶು ಏನಾಗುತ್ತೆ ಅಂದ್ರೆ ತುಂಬಾ ಬಾಧೆಗೆ ಒಳಗಾಗ್ಬಿಟ್ಟು ನಾನು ಜನ್ಮ ಪಡ್ಕೋಬೇಕಾ ಬೇಡವಾ ಅಂತ ಹೇಳಿ ಅಲ್ಲೇನೆ ಕರಳೆಲ್ಲವೂ ಕೂಡ ಕತ್ತಿಗೆ ಸುತ್ತಾಕೊಂಡು ಪ್ರಾಣ ತೆಕ್ಕೊಳ್ಳೋದಕ್ಕೆ ರೆಡಿ ಆಗ್ತದೆ. ಇಲ್ಲಿ ಬಂದ ಮೇಲೆ ನಾವೇನ್ ಅನ್ಕೊಂತೀವಿ, ಅಯ್ಯೋ ಕರಳೆಲ್ಲ ಮಗು ಸುತ್ತಾಕೊಂಡ್ ಬಂದಿದೆ, ಆ ಶಾಸ್ತ್ರ ಈ ಶಾಸ್ತ್ರ, ಈ ಪುರಾಣ ಆ ಪುರಾಣ ಅಂತ ಹೇಳೋದು, ಆಮೇಲೆ ಎಣ್ಣೆಯಲ್ಲಿ ಮಕ ಇಟ್ಟು ನೋಡ್ಬೇಕು ಸೋದರ ಮಾವ, ಏನೇನೋ ಪುರಾಣಗಳೆಲ್ಲ ಕತೆ ಕಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆದ್ರೆ ನಿಜವಾದ ಸತ್ಯ ಅನ್ನೋದು ಈಗ ಹೊರಗೆ ಬರ್ತಾ ಇದೆ. ಅಂದ್ರೆ ನಾನು ಹೆಣ್ಣು ಮಗು ಆದ್ರೆ ನಾನ್ ಜನ್ಮ ಪಡ್ಕೊಂಡ್ರೆ ಆ ಭಾವನೆ ಎಲ್ಲವೂ ಕೂಡ ಏನಾಗುತ್ತೆ, ನಾನು ಬದುಕಬೇಕಾ ಸಾಯ್ಬೇಕಾ ಅನ್ನೋದು ಒಂದು ಸಂಶಯ, ಅವಶ್ಯಕತೆ ಇದೆಯಾ ನಾನು ಬದುಕೋದು, ಯಾರು ನನ್ನನ್ನು ಪ್ರೀತಿಸೋದಿಲ್ವಾ ಅನ್ನೋ ಭಾವನೆಗಳೆಲ್ಲವೂ ಕೂಡ ತಾಯಿ ಗರ್ಭದಿಂದಾನೇ ಏರ್ಪಾಟಾಗ್ಬಿಟ್ಟಿದೆ ಆಕೆಗೆ. ಆಗ ಅದನ್ನ ನೋಡ್ಕೊಂಡದ ಮೇಲೆ ಅದನ್ನೆಲ್ಲವೂ ಕೂಡ ಗಮನಿಸಿದಾಗ ಹೊರಗೆ ಬಂದು ತಂದೆ ತಾಯಿ ಇವರೆಲ್ಲರೂ ಕೂಡ ಹೀಗೆ ಅಂದಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಆಮೇಲೆ ತನ್ನ ಒಳಗಡೆ ಇರೋ ಗಾಯ ವಾಸಿ ಆಗುತ್ತೆ. ತನ್ನ ಸ್ತ್ರೀ ತತ್ವವನ್ನು ಯಾವಾಗ ತಾನು ಅರ್ಥ ಮಾಡ್ಕೊಂತದೋ, ನಾನೊಬ್ಬ ಸ್ತ್ರೀ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ಆ ಸಮಯದಲ್ಲಿ ಆಗಿರೋ ಗಾಯಕ್ಕೆ ಇವತ್ತು ಹುಣ್ಣು ಆಗಿ ಬಂದಿದೆ, ಕ್ಯಾನ್ಸರ್ ಬರುತ್ತೆ, ಇದು ಬರುತ್ತೆ ಅದು ಬರುತ್ತೆ ಅಂತ ಹೇಳ್ತೀವಲ್ಲ, ಎಲ್ಲ ಕಾರಣಗಳು ಕೂಡ ಇದೆ. ಡೆಲಿವರಿ ಟೈಮಲ್ಲಿ ಎಷ್ಟೆಲ್ಲಾ ಪ್ರೆಷರ್ಗಳಿರುತ್ತೆ ಅನ್ನೋದು ಅವ್ರವ್ರು ಪಟ್ಟಿರೋ ಅನುಭವ ಜ್ಞಾನ ಅವ್ರಿಗೆ ಅರ್ಥ ಆಗುತ್ತೆ. ಯಾಕೆ ಈ ರೀತಿ ಸಿಜೇರಿಯನ್ಗಳು ಕೂಡ ನಾರ್ಮಲ್ ಡೆಲಿವರಿ ಆಗೋ ಟೈಮಲ್ಲಿ ಕೂಡ ಸಿಜೇರಿಯನ್ಗಳು ಮಾಡ್ತಾ ಇದ್ದಾರೆ ಕೆಲವು ಸಮಯದಲ್ಲಿ. ಯಾಕೆ ಅಂದ್ರೆ ಆ ಮಗು ಹೊರಗೆ ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ, ಅಂತ ಸಮಯಗಳು ಕೂಡ ಇರುತ್ತೆ. ಅವರೆಲ್ಲವೂ ಕೂಡ ಏನೋ ಒಂದು ಗೊಂದಲ ಆಗಿರುತ್ತೆ, ಮನಸ್ಸಲ್ಲಿ ನಡೀತಾ ಇರುತ್ತೆ. ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಹಿಂಗ್ ಜಗಳ ಮಾಡ್ತಾ ಇರ್ತಾರೆ, ನಾನು ಹೋಗೋದೇ ಬೇಡ,
ನಾಳೆ ನಾನು ಹುಟ್ಟಿದ ಮೇಲೂ ಕೂಡ ನಾನು ಹಿಂಗೆ ಆಗ್ತೀನೋ ಏನೋ ದೊಡ್ಡವರಾದ್ಮೇಲೆ ಅನ್ನೋ ಭಾವನೆಗಳು ಕೂಡ ಆ ಸಮಯದಲ್ಲೇ ಬೀಳುತ್ತೆ. ಅದಕ್ಕೋಸ್ಕರನೇ ವಿಕಾರಾಬಾದಲ್ಲಿ ಅಂತರ್ಸಿಸುವ ಕ್ಲಾಸ್ಗೆ ನಾವು ಹೋಗಿ ಅಲ್ಲಿ ಎಷ್ಟೋ ಜ್ಞಾನವನ್ನು ಪಡ್ಕೊಂಡು ಆ ಕ್ಲಾರಿಟಿ ಸಿಕ್ಕಿದೆ. ಆ ಕ್ಲೀನಿಂಗ್ ಪ್ರೋಸೆಸ್ ಕೂಡ ನಮ್ಗೆ ನಾನು 2 ಸಲ ಹೋಗಿದ್ದೀನಿ, ತುಂಬಾ ಅದ್ಭುತವಾಗಿ ನಡೆದಿದೆ. ಲಾಸ್ಟ್ ಇಯರು ಈ ಇಯರು ಹೋಗಿ ಬಂದು ಎಷ್ಟು ಆ ಶಕ್ತಿಯಿಂದ ಆ ಜ್ಞಾನದಿಂದ ನಾವು ಒಳಗಡೆ ಆ ಸ್ತ್ರೀ ತತ್ವವನ್ನು ಜಾಗೃತಿ ಪಡಿಸ್ಕೊಂಡು ಆ ಯಾವ್ಯಾವ ಸಮಯದಲ್ಲಿ ಆ ಗಾಯ ಆಗಿದೆ ಆ ಗಾಯಗಳೇ ಮತ್ತೆ ನಾವು ಮಕ್ಕಳಿಗೆ ಹಂಚ್ತಾ ಇದ್ದೀವಿ. ಅದರಿಂದಾನೇ ನಮ್ಮ ಮಕ್ಕಳು ಕೂಡ ಎದುರು ತಿರುಗ್ತಾ ಇದ್ದಾರೆ, ಕಿರ್ಚಾಡ್ತಾರೆ, ಮಾತು ಕೇಳೋದಿಲ್ಲ ಅನ್ನೋದಕ್ಕೆ ನಾವು ಒಂದ್ಸತಿ ಕಿರ್ಚಾಡಿದ್ವಿ, ಈಗ ಮಕ್ಕಳು ಕಿರ್ಚಾಡ್ತಾ ಇದ್ದಾರೆ. ನಾವೇನ್ ಅನ್ಕೊಂತೀವಿ, ನನ್ನ ಮಗ ನನ್ನನ್ನು ಕಿರ್ಚಾಡಿದಾನೆ, ನನ್ನ ಮಗ ಬೈದಿದ್ದಾನೆ, ನನ್ನ ಮಕ್ಕಳು ಬೈತಾರೆ, ನನ್ನ ನೋಡ್ಕೊಳ್ಳಲ್ಲ ಅಂತ ನಾವ್ ಅನ್ಕೊಂತೀವಿ. ನಾವ್ ಏನ್ ಹಂಚ್ತೀವೋ ಅದೇ ಪಡ್ಕೊಂತಾ ಇದ್ದೀವಿ. ಅದಕ್ಕೆ ಜ್ಞಾಪಕದಲ್ಲೇ ಇಟ್ಕೋಬೇಕು. ಹಾಗಂತ ಅವ್ರು ನಮ್ಮನ್ನು ಬ್ಲೇಮ್ ಮಾಡಬಾರ್ದು, ಬೈಕೋಬಾರ್ದು. ನಾವು ನಮ್ಮ ತಂದೆ ತಾಯಿನೂ ಬ್ಲೇಮ್ ಮಾಡ್ಕೋಬಾರ್ದು. ಯಾಕಂದ್ರೆ ಆ ಸಮಯದಲ್ಲಿ ಆ ಒತ್ತಡದಲ್ಲಿ ಯಾವ ರೀತಿ ಸಂಸಾರಗಳು ನಡೆದಿದೆಯೋ ಅದು ನಡೀತಾ ಇದೆ. ಆವಾಗೆಲ್ಲವೂ ಕೂಡ ಈ ಗಾಯಗಳು ವಾಸಿ ಮಾಡ್ಕೊಳ್ಳೋ ಅಷ್ಟು ಜ್ಞಾನ ಹಂಚೋರು ಕೂಡ ಇರ್ಲಿಲ್ಲ. ಈಗ ಹೊರಗೆ ಬಂದಿದೆ, ಹಂಚ್ತಾ ಇದ್ದಾರೆ. ಎಲ್ರೂ ಕೂಡ ತಿಳ್ಕೊಳ್ಳೋಣ. ಇನ್ನ ಮುಂದೆ ಬರೋ ಮಕ್ಕಳಿಗೆ ಈ ವಿಷಯಗಳೆಲ್ಲವೂ ಕೂಡ ತಿಳಿಸ್ತಾ ಹೋಗೋಣ. ಅವರ ಜೀವನ ಆನಂದವಾಗಿದ್ರೆ ನಮ್ದು ಕೂಡ ಬ್ಯಾಲೆನ್ಸ್ ಇರೋದು ಕ್ಲಿಯರ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಹೆಣ್ಣು ಕೂಡ ಏನೋ ನಿರ್ಣಯ ತಗೊಳ್ತದೆ ಅಂದ್ರೆ ತಿರಸ್ಕಾರ ಭಾವನೆಯಿಂದ ಯಾರು ಕೂಡ ನೋಡ್ಬಾರ್ದು. ಅದರಿಂದ ಏನಾಗ್ತಾ ಇದೆ, ಈಗ ಏನು ಗಂಡಸ್ರಿಗೊಬ್ರಿಗೆ ಆಟ ಆಡಕ್ ಬರೋದು, ನಮಗೂ ಬರುತ್ತೆ ಕ್ರಿಕೆಟ್ ಆಡಕ್ಕೆ. ಯಾವ ಮ್ಯಾಚ್ ಅಲ್ಲಿ ನೋಡಿದ್ರು ಅವರೇ ಇದ್ದಾರೆ, ಯಾವ ಉದ್ಯಮದಲ್ಲಿದ್ರು ಅವ್ರಿದ್ದಾರೆ. ನಾನು ಗಂಡಸರಾಗೆ ವೇಷ ಧಾರಣೆ ಮಾಡ್ಕೊಂತೀನಿ, ನಾನು ತೋರಿಸ್ತೀನಿ, ನಿರೂಪಿಸ್ತೀನಿ ಅನ್ನೋ ಹಠವಾದಿಗಳು ಕೂಡ ಇದ್ದಾರೆ. ಯಾಕೆ ಅಂದ್ರೆ ಈ ತರ ನಡೆದಿರೋದ್ರಿಂದ. ಹಾಗನ್ಕೊಂಡ್ರೆ ಹೆಣ್ಣು ಹೆಣ್ಣಾಗೆ ಇರುತ್ತೆ, ಗಂಡು ಗಂಡಾಗೆ ಇರ್ತಾರೆ, ಬದಲಾವಣೆ ಆಗೋದಿಲ್ಲ. ಭಾವನೆಗಳು ಬದಲಾಗ್ತಾ ಇದೆ. ಅದರಿಂದ ಆ ಭಾವನೆಗಳೆಲ್ಲ ಬಿಡ್ಬೇಕು ಅಂದ್ರೆ ನಾವು ಈ ಜ್ಞಾನವನ್ನು ಪಡ್ಕೊಂಡು ನಮ್ಮ ಆ ಸ್ತ್ರೀ ತತ್ವವನ್ನು ಕಳ್ಕೊಂಡಿದ್ದೀವಿ, ಅದನ್ನು ಮತ್ತೆ ವಾಪಸ್ ಪಡ್ಕೋಬೇಕು. ಆ ಸಹಜ ತತ್ವವನ್ನು, ಆ ನಿಜ ಸ್ವರೂಪವನ್ನ ತಿಳ್ಕೋಬೇಕು ಅಂದ್ರೆ ಈ ಧ್ಯಾನ ಪ್ರಕ್ರಿಯೆ ಅನ್ನೋದು ಮೂಲಕನೇ ನಾವು ಇದನ್ನೆಲ್ಲ ಗುರ್ತಿಸಿದಾಗ ಆವಾಗ ಅರ್ಥ ಆಗುತ್ತೆ. ಆವಾಗ ಆ ಸ್ತ್ರೀ ತತ್ವಕ್ಕೆ ಆಲಿಂಗನ ಮಾಡ್ಕೋಬೇಕು, ಹಗ್ ಮಾಡ್ಕೋಬೇಕು, ಪ್ರೀತಿಯಿಂದ ಐ ಲವ್ ಯು ಅಂತ ಹೇಳ್ಬೇಕು. ಅದಕ್ಕೆ ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ತೀವಿ. ಏನಕ್ಕೆ ಹೇಳ್ತಾ ಇದ್ದೀವಿ? ಆ ಪ್ರೀತಿ ಭಾವನೆ ಅನ್ನೋದು ಒಳಗಡೆ ಇದೆ, ಅದನ್ನ ಹೊರಗೆ ಹಾಕಿದ್ರೆ ತಾನೆ ಅರ್ಥ ಆಗೋದು. ನಮ್ಮಲ್ಲೇ ಆ ಪ್ರೀತಿ ಇಲ್ಲ, ಕರುಣೆ ಇಲ್ಲ, ಆ ಮೋಹಂ ಅಂತ ಇದ್ರೆ ಇನ್ನು ಮಕ್ಕಳಿಗೆ ಏನ್ ನಾವು ಕಲಿಸ್ತೀವಿ? ಅದರಿಂದ ಪ್ರತಿಯೊಬ್ಬ ಸ್ತ್ರೀ ಕೂಡ ತನ್ನನ್ನು ತಾನು ಗುರ್ತಿಸ್ಕೋಬೇಕು, ಪ್ರತಿಯೊಬ್ಬ ಪುರುಷ ಕೂಡ ತನ್ನನ್ನು ತಾನು ಗುರ್ತಿಸಿಕೊಂಡು ಆ ಬ್ಯಾಲೆನ್ಸ್ ಮಾಡ್ಕೊಂತ ಜೀವನ ನಡಿಬೇಕು. ಅಂದ್ರೆ ಧ್ಯಾನ ಪ್ರಕ್ರಿಯೆ ಒಂದೇ ಇದೆ. ಅದರಿಂದ ಆಕೆಗೆ ಇವೆಲ್ಲವೂ ತಿಳ್ಕೊಂಡಿದ್ದ ಮೇಲೆ 2 ತಿಂಗಳಲ್ಲೇ ಪೂರ್ತಿ ಗಾಯ ವಾಸಿ ಮಾಡ್ಕೊಂಡಿದ್ದಾರೆ. ಯಾವ ಆಪರೇಷನ್ ಮತ್ತೆ ಮಾಡಿಸ್ಕೊಂಡಿಲ್ಲ. ಅದಕ್ಕೆ ಆ ಶ್ರೀಮೂರ್ತಿಯರಿಗೆ ಎಷ್ಟು ಕೃತಜ್ಞತೆಗಳು ತಿಳಿಸ್ಬೇಕು ಅಂತ ಹೇಳ್ತಾರೆ. ಎಷ್ಟೋ ಲಕ್ಷ ಜನ ಇದ್ದಾರೆ, ಎಲ್ಲರೂ ಕೂಡ ಬಾನಿಸರಾಗೆ ಬದುಕ್ತಾ ಇದ್ದಾರೆ. ಈ ಸತ್ಯವನ್ನು ಆ ಸ್ತ್ರೀಯರ ಒಬ್ರಿಗೆ ಅಲ್ಲ, ಪುರುಷರು ಕೂಡ ಬಾನಿಸರಾಗೆ ನಡೀತಾ ಇದೆ. ಯಾಕೆಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿಂದ ನಾವೇನ್ ಹೇಳ್ಕೊಟ್ಟಿದ್ದೀವಿ, ಗಂಡ್ಮಕ್ಳು ಅಳಬಾರ್ದಪ್ಪ, ಯಾವಾಗ್ಲೂ ಕೂಡ ಹೀಗೆ ಇರ್ಬೇಕು. ಒಂದು ಹೆಣ್ಮಗು ಡ್ರೆಸ್ ಹಾಕೊಂಡ್ರು ಕೂಡ ನೀನೇನ್ ಹೆಣ್ಮಗುನ ಈ ಡ್ರೆಸ್ ಹಾಕೊಳಕ್ಕೆ ಜುಟ್ಟು ಹಾಕೊಂತ ಇದೆ, ಇದು ಸರಿನಾ ಅಂತ ಹೇಳಿ ಅವರನ್ನ ಅವ್ರ ಆಸೆಗಳೆಲ್ಲವೂ ಕೂಡ ನಿರಾಸೆ ಮಾಡಿದೀವಿ. ಅವ್ರ ಮನಸ್ಸಿನಲ್ಲಿ ಅದೇ ತುಂಬೋಗಿದೆ. ಈಗ ನೀನು ಆ ಕರುಣೆ ತೋರ್ಸು ಅಂದ್ರು ಕೂಡ ಭಯ ಪಟ್ಕೊಂಡು ತೋರ್ಸಕ್ ಬರೋದಿಲ್ಲ. ಇದೇ ಆದ್ರೂ ಕೂಡ ತೋರ್ಸೋಕ ಇಲ್ಲ. ಯಾಕೆಂದ್ರೆ ಯಾರಾದ್ರೂ ನನ್ನನ್ನೇ ಬ್ಲೇಮ್ ಮಾಡ್ತಾರೇನೋ, ಯಾವಾಗ್ಲೂ ಹೆಂಡತಿ ಜೊತೆಯಲ್ಲಿ ಸುತ್ತಾ ಇರ್ತಾನೆ, ಹೆಂಡತಿ ಸರಿಗಿಟ್ಕೊಂಡು ಸುತ್ತಾನೆ, ಇವನು ಏನಕ್ಕೂ ಲಾಯಕ್ಕಿಲ್ಲ, ಒಂದು ಗಂಡನಾಗೆ ಇರೋದೇ ಇಲ್ಲ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂತಾರೆ? ಈ ಮಾತುಗಳು, ಈ ಭಾವನೆಗಳೆಲ್ಲ ತುಂಬಿ 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 ಇಲ್ಲಿವರೆಗೂ ಕಂಟಿನ್ಯೂ ಆಗಿದೆ ಪ್ರತಿಯೊಬ್ಬರ ಲೈಫಲ್ಲಿ ಕೂಡ. ಅದಕ್ಕೋಸ್ಕರನೇ ಈಗ್ಲೂ ಭಯ ಪಟ್ಕೊಂತಾರೆ. ಈಗ ಪತ್ರಿಸಾರ್ ಏನ್ ಮಾಡಿದ್ದಾರೆ, ನಿಮ್ಮಲ್ಲಿರೋ ಶಕ್ತಿ ಶ್ರೀ ತತ್ವವನ್ನು ಜಾಗೃತಿ ಪಡಿಸ್ಕೊಂಡು ಧೈರ್ಯವಾಗಿ ಹೇಳ್ರಪ್ಪ ಅಂದ್ರೆ ಇವಾಗ ಆರಾಮಾಗಿ ಹೆಂಡತಿನ ಕರ್ಕೊಂಡು ಹೋಗ್ತಾರೆ ಧ್ಯಾನದ ಕ್ಲಾಸ್ಗಳಿಗೆ, ಎಲ್ಲಾ ವಿಷಯಗಳು ತಿಳ್ಕೊಂತಾರೆ, ಅವರು ಅರ್ಥ ಮಾಡ್ಕೊಂತಾರೆ, ಆ ಬ್ಯಾಲೆನ್ಸ್ ಮಾಡ್ಕೊಂತ ಬರ್ತಾ ಇದ್ದಾರೆ. ಇಲ್ಲ ಅಂದ್ರೆ ಹೇಗ್ ಸಾಧ್ಯ ಆಗ್ತಿತ್ತು? ಇಷ್ಟು ಜನ ರ್ಯಾಲಿ ಮಾಡೋದೇನೋ, ಶಾಕಾಹಾರಿ ರ್ಯಾಲಿ ಮಾಡೋದೇನೋ, ಇಲ್ಲ ಅಂದ್ರೆ ಸ್ತ್ರೀಗೆ ಆ ಸ್ವೇಚ್ಛೆ ಅನ್ನೋ ಸ್ವತಂತ್ರತೆ ಕೊಟ್ಟಿಲ್ಲ ಅಂದ್ರೆ ಮನೆ ಬಿಟ್ಟು ಹೊರಗಡೆ ಹೋಗಕ್ ಸಾಧ್ಯ ಆಗ್ತಿತ್ತ?
ಜೊತೆಯಲ್ಲಿ ಅವರು ಬರ್ತಿದ್ದಾರೆ ಸೇರ್ಕೊಂಡು. ಕೆಲವ್ರಿಗೆ ಇನ್ನೂ ಕಷ್ಟನೂ ಆಗ್ತಾ ಇದೆ ಈಗ್ಲೂ ಕೂಡ, ಕೆಲವ್ರು ಕಷ್ಟನೂ ಪಡ್ತಿದ್ದಾರೆ. ಕ್ರಮೇಣ ಒಬ್ಬ ಸ್ತ್ರೀ ಅನ್ನೋದು ಧ್ಯಾನ ಶಕ್ತಿನ ಬೆಳೆಸ್ಕೊಂತ ಇದ್ದಾಗ ತಮಗೂ ಕೂಡ ಆ ಸ್ವೇಚ್ಛೆ ಅನ್ನೋದು ಖಂಡಿತ ಸಿಗುತ್ತೆ. ಯಾಕೆಂದ್ರೆ ನಾವು ಕೂಡ ಒಂದು ಮೂಲೆಯಲ್ಲಿ ಪಕ್ಕದಲ್ಲಿ ಇದ್ದವ್ರೆ. ಯಾವಾಗ ಆ ಸ್ವೇಚ್ಛೆ ಅನ್ನೋದು ಬಂತು ಅಂದ್ರೆ ಧೈರ್ಯವಾಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪೇ ನಾವು ಬಿಡುಗಡೆ ಮಾಡ್ಕೊಂತ ಬರ್ತೀವಿ. ಅದು ಆಗುತ್ತೆ. ಆ ಸಮಯಕ್ಕೋಸ್ಕರನೇ ಆ ಪ್ರಸ್ತುತ ಕ್ಷಣಗಳಲ್ಲಿ ನಾವಿರ್ಬೇಕು. ಇನ್ನ ಮೊನ್ನೆ ಒಂದು ಕ್ಲಾಸಲ್ಲಿ ಹೇಳಿದ್ರು, ಕೌನ್ಸಿಲಿಂಗ್ಗೆ ಬಂದಿದ್ದಾರೆ ಪ್ರೆಗ್ನೆನ್ಸಿ. ಇಲ್ಲಿ ಡಾಕ್ಟರ್ ನೋಡಿದ್ರೆ ಇವ್ರಿಗೆ ಈ ಸಮಯದಲ್ಲಿ ಇವಾಗಿನ ಡಾಕ್ಟರ್ಗಳಿಗೆ ದುಡ್ಡು ಬೇಕು ಜಾಸ್ತಿ, ಅದರಿಂದ ಸಿಜೇರಿಯನ್ ಆಗುತ್ತೆ ಅಂತ. ಆ ಅಮ್ಮ ಆಲ್ರೆಡಿ 2-3 ಸಲ ಕೌನ್ಸಿಲಿಂಗ್ ಹೋಗಿದ್ದಾರೆ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಗೊತ್ತು. ಆದ್ರೂ ಕೂಡ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಇನ್ನ ಲಾಸ್ಟ್ ಮೂಮೆಂಟ್ ಬಂದಿದೆ. ಆವಾಗ ಏನ್ ಮಾಡೋದು ಮೇಡಮ್, ಕೌನ್ಸಿಲಿಂಗ್ ಅಲ್ಲೆಲ್ಲ ಹೀಗೆ ಹೇಳಿದಿರಲ್ಲ, ಈ ತರ ನನ್ಗೆ ಆರಾಮವಾಗಿ ಇದ್ದೆ, ಸಡನ್ ಆಗಿ ಇವಾಗ ಹಿಂಗೆ ಹೇಳ್ತಿದ್ದಾರೆ ಅಂದ್ರೆ ಆ ಮಗುಗೆ ಇದಾಗ್ತಾ ಇದೆ. ಆ ಮಗು ಏನ್ ಮಾಡಿದೆ, ಸಿಜೇರಿಯನ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಮಗು ಟರ್ನ್ ಆಗ್ಬಿಟ್ಟಿದೆ ವಾಪಸ್ಸು. ಆಮೇಲೆ ಇಲ್ಲಿ ಬಂದು ಕೇಳಿದ್ದಾರೆ ಡಾಕ್ಟರ್ ಲಕ್ಷ್ಮಿ, ಡಾಕ್ಟರ್ ನ್ಯೂಟನ್ ಸರ್ ಇದಾರಲ್ಲ ವಿಕಾರಾಬಾದಲ್ಲಿ, ಪತ್ರಿದ ಸಾರ್ ಜೊತೆಯಲ್ಲೇ ಅವರು ತಿಳ್ಕೊಂಡಿರೋರು. ಅವ್ರು ಏನ್ ಹೇಳಿದ್ರು ಅಂದ್ರೆ 24 hours ನನಗೆ ಟೈಮ್ ಕೊಡಿ ಅಂತ ನೀವು ಕೇಳಿ, ನಾವು ಹೇಳಿದ್ದ ಪ್ರೋಸೆಸ್ ಎಲ್ಲ ನೀವು ಮಾಡ್ಕೊಳ್ಳಿ, ಆಮೇಲಕ್ಕೆ ನೆಕ್ಸ್ಟ್ ಏನ್ ಚಾನ್ಸ್ ಸಿಗುತ್ತೆ ಅದನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಆಯ್ತು ಅಂತ ಹೇಳಿ ನಾನು ಸಿಸೇರಿಯನ್ ಮಾಡಿಸ್ಕೊಳ್ಳೋದಿಲ್ಲ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಚೆನ್ನಾಗಿ ಧ್ಯಾನ ಮಾಡಿದ್ದಾರೆ, ಅದೇ ಸಂಕಲ್ಪದಲ್ಲೇ ಇದ್ದಾರೆ, ಅದೇ ಆಲೋಚನೆಯಲ್ಲಿ ಇದ್ದಾಗ ವಿತಿನ್ 24 hours ಅಲ್ಲಿ ಆ ಮಗು ಮತ್ತೆ ಟರ್ನ್ ಆಗಿ ನಾರ್ಮಲ್ ಡೆಲಿವರಿ ಆಗಿದೆ. ಮತ್ತೆ ಆಯ್ತಾ ಇಲ್ವಾ? ಅದಕ್ಕೆ ನಮ್ಮ ಸಂಕಲ್ಪ ಶಕ್ತಿ ಸರಿಯಾಗಿರ್ಬೇಕು, ನಮ್ಮ ಆಲೋಚನೆ ಸರಿಯಾಗಿರ್ಬೇಕು, ನಮ್ಮ ಭಾವನೆಗಳು ಸರಿಯಾಗಿರ್ಬೇಕು. ಆವಾಗ ಪ್ರತಿಯೊಂದು ಕೆಲಸ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಡೆದೋಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಇದೇ ನಾವು ವಿಶ್ವಕ್ಕೆ ಕೊಡ್ತಾ ಇದ್ದೀವಿ. ಈ ಟಿವಿ ನೋಡಿದ್ರೆ ಏನಾಗುತ್ತೆ, ಡಿಜಿಟಲ್ ಆಗ್ಬಿಟ್ಟಿದೆ ಇವಾಗ. ಪ್ರತಿಯೊಂದಕ್ಕೂ ಅಡ್ವರ್ಟೈಸ್ಮೆಂಟ್, ಈ ಮಾತ್ರೆ ತಗೊಂಡ್ರೆ ತಲೆನೋವು ಹೋಗುತ್ತೆ, ಈ ಮಾತ್ರೆ ತಗೊಂಡ್ರೆ ಹೊಟ್ಟೆ ನೋವು ಹೋಗುತ್ತೆ, ಇದು ತಗೊಂಡ್ರೆ ಶಕ್ತಿ ಬರುತ್ತೆ, ಇವೇ ತೋರಿಸ್ತಾ ಇದ್ದಾರೆ. ಅದ್ ನೋಡಿದ್ರೆ ಏನಾಗುತ್ತೆ, ಅಯ್ಯೋ ತಗೋಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ರೀಡ್ ಆಗುತ್ತೆ. ಆ ಪ್ರೋಗ್ರಾಮ್ ಮಾಡ್ಕೊಂತೀವಿ, ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ತುಂಬಿಸ್ಕೊಂತ ಇರ್ತೀವಿ. ಅವಾಗ ಏನಾಗುತ್ತೆ, ಖಂಡಿತ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಕೆಲವು ಒತ್ತಡಗಳಿಂದಾನು ಹೋಗ್ಲೇಬೇಕಾಗುತ್ತೆ. ಕೆಲವು ಸಮಯ ಬೇರೆಯವ್ರಿಗೆ ಈ ಧ್ಯಾನ ಪ್ರಚಾರ ಮಾಡಿದಾಗ್ಲೂ ಕೂಡ ಕೆಲವು ಸಮಯ ನಮಗೂ ಕೂಡ ಆ ಕರ್ಮಗಳು ಬರುತ್ತೆ. ಆ ಬರುತ್ತೆ ಅಂತ ಹೇಳಿ ನಾವು ಧ್ಯಾನ ಪ್ರಚಾರ ಮಾಡದೆ ಇರಬಾರ್ದು. ಮಾಡೋ ಕೆಲಸ ಮಾಡ್ತಾ ಇರ್ಬೇಕು, ಹೀಲಿಂಗು ಕೂಡ ಮಾಡ್ಕೊಂತ ಇರ್ಬೇಕು. ಅದಕ್ಕೆ ಪತ್ರ ಸಾರ್ ಹೇಳಿದ್ದು ನೋ ಡಾಕ್ಟರ್ ನೋ ಮೆಡಿಸನ್ ಅಂತ ಹೇಳಿದ್ದಕ್ಕೂ ಕಾರಣ ಇದೆ. ನಮ್ಮಲ್ಲಿ ಇದೆ ಆ ಆತ್ಮಶಕ್ತಿ, ಆ ಚೈತನ್ಯ ಶಕ್ತಿ ಇದೆ, ಅದರಿಂದನೇ ನಾವು ಗುಣಪಡಿಸ್ಕೋಬಹುದು. ಪ್ರತಿಯೊಬ್ಬರು ಕೂಡ ಇದನ್ನ ಯಾವಾಗ ಅರ್ಥ ಮಾಡ್ಕೊಂತ ಬರ್ತೀವೋ ಆವಾಗ ಆ ನಿಜ ತತ್ವವನ್ನು ಅರ್ಥ ಮಾಡ್ಕೊಂತೀವಿ. ಆವಾಗ ಏನು ಆ ಸ್ತ್ರೀ ತತ್ವವನ್ನು ಕಳ್ಕೊಂಡಿದ್ದಾರೋ ಆ ತತ್ವ ಅನ್ನೋದು ಹೊರಗ್ ಬರುತ್ತೆ. ಆಗ ಪುರುಷ ತತ್ವ ಸ್ತ್ರೀ ತತ್ವ ಅನ್ನೋದು ಒಂದಾದಾಗ ಅವ್ರಿಗೆ ಏನಾಗುತ್ತೆ, ಅರ್ಧನಾರೀಶ್ವರ ತತ್ವ ಅನ್ನೋದು ಆಕ್ಟಿವೇಟಿಗೆ ಬರುತ್ತೆ. ಬ್ಯಾಲೆನ್ಸ್ ಆಗ್ಬೇಕು ಮೊದಲು. ಆ ಬ್ಯಾಲೆನ್ಸ್ ಆಗೋದಕ್ಕೆ ಇವೆಲ್ಲವೂ ಕೂಡ ನಾವು ಮಾತಾಡ್ಕೊಂತ ಇರ್ತೀವಿ. ಎಷ್ಟೋ ಬಾಧೆಗಳಿದೆ, ಭಾವಾವೇಶಗಳಿದೆ. ಚಿಕ್ಕ ವಯಸ್ಸಿನಿಂದ ಒಂದು ಕಲ್ಲು ತರ ಬೆಳೆದ್ ಬಿಟ್ಟಿರ್ತಾರೆ. ಕೆಲವು ಸಲ ಆ ಮನೆ ಪರಿಸ್ಥಿತಿಗಳು ಆಗಿರುತ್ತೆ, ಅದರಿಂದನೇ ಇದೆಲ್ಲ ಆಗುತ್ತೆ. ಇನ್ನ ಒಂದ್ಸತಿ ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಇದಕ್ ಪರಿಷ್ಕಾರ ಎಲ್ಲ ಧ್ಯಾನ ಅಂತಾನೆ, ಅರಿವಿನಿಂದಾನೇ ಮಾಡ್ಬೇಕು ಅಂತ. ಒಂದು ಮೀಟಿಂಗ್ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ, ಒಂದು ಸಂಗೀತ ಕಚೇರಿ. ಆ ಕಚೇರಿಯಲ್ಲಿ ಒಬ್ಬ ಸ್ತ್ರೀ ಹಾಡು ಹೇಳ್ತಾ ಇರ್ತಾರೆ. ಯಾರೋ ಪಕ್ಕದ ಎಲ್ಲ ಕೆಳಗಡೆ ಕುಂತ್ಕೊಂಡು ವೀಕ್ಷಿಸ್ತಾ ಇರ್ತಾರಲ್ಲ, ಒಬ್ಬ ಗಂಡಸರು ಏನ್ ಹೇಳ್ತಾರಂತೆ, ಅಯ್ಯಪ್ಪ ಆ ಅಮ್ಮನ್ ಗಂಟ್ಲಿ ಹೆಂಗಿದೆಯಪ್ಪ, ಎಷ್ಟು ಕರ್ಕ ಆಗಿದೆ, ಕರ್ಕರ ಅಂತ ಇದೆ, ಏನೂ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಏನ್ ಸಂಗೀತ ಹಾಡ್ತಿದಾರೋ ಅಂತ. ಪಕ್ಕದಲ್ಲಿರೋರು ಹೇಳ್ತಾರೆ, ಹೌದಾ ಚೆನ್ನಾಗಿಲ್ವಾ, ಅವ್ರು ಯಾರೋ ಗೊತ್ತಾ, ನನ್ನ ಹೆಂಡತಿ ಅಂತ ಹೇಳ್ತಾರೆ. ಅಯ್ಯೋ ಹೌದಾ, ನಿಮ್ಮ ಹೆಂಡತಿನೇನಾ, ಸ್ವಲ್ಪ
ಹಾಗಿದೆ. ಆದ್ರೆ ಸಂಗೀತ ಸ್ವಲ್ಪ ಟ್ಯೂನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಹೌದಲ್ವಾ ಅಂತ ಹೇಳಿ ನಯವಾಗಿ ಹೇಳ್ತಾರಂತೆ. ಆದ್ರೆ ಅದನ್ನ ರಚನೆ ಮಾಡಿರೋರು ಸರಿಯಾಗಿ ಮಾಡಿಲ್ಲ ಅನ್ಸುತ್ತೆ. ಅಂದ್ರೆ ಯಾರು ಅಲ್ಲ, ರಚನೆ ಮಾಡಿದ್ದು ನಾನೇ ಅಂತ ಅವ್ರು ಹೇಳ್ತಾರಂತೆ. ಹೌದಾ, ನೀವೇ ನಾವು ಮಾಡಿರೋದು ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ, ಇನ್ನೊಂದ್ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಆಯ್ತು. ಅದಕ್ ಮೊದ್ಲು ಚೆನ್ನಾಗಿಲ್ಲ ಅಂತ ಹೇಳಿದ್ದವರು ಈಗ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಇರ್ತದೆ ಇದೆಲ್ಲವೂ ಕೂಡ ನಾವು ಪರಿಷ್ಕಾರ ಮಾಡ್ಕೋಬೇಕು. ಅಂದ್ರೆ ಮುಖ್ಯವಾಗಿ ನಾವು ಈ ಚರ್ಚೆಗಳ ಬಗ್ಗೆ ಕೂಡ, ಈ ಉಪನ್ಯಾಸಗಳ ಬಗ್ಗೆ ಇದೆಲ್ಲವೂ ಕೂಡ ನಾವು ತಲೆಗೆ ಹಾಕೋಬಾರ್ದು. ಅದೆಲ್ಲವೂ ಕೂಡ ಸಮಯ ವೇಸ್ಟ್ ಆಗುತ್ತೆ. ಪ್ರತಿಯೊಂದು ಕೂಡ ಧೈರ್ಯವಾಗಿ ಮುಂದೆ ಬಂದು ನನಗೆ ಹೀಗಿದೆ ಅನ್ನೋದು ಹೇಳ್ಬೇಕಾಗುತ್ತೆ. ಅದಕ್ಕೆ ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ನಾವು ಬೆಳೀತಾ ಹೋಗ್ತೀವೋ ಅಷ್ಟೇ ನಯವಾಗಿ, ಪ್ರಶಾಂತವಾಗಿ, ಮೃದುವಾಗಿ ಇರೋದನ್ನ ಕಲಿಬೇಕಾಗುತ್ತೆ. ಇಲ್ಲಿ ಸ್ತ್ರೀ ಪುರುಷರು ಎಷ್ಟು ಅನ್ಯೋನ್ಯವಾಗಿದ್ರೆ ಆ ಮನೆ ಅನ್ನೋದು ಅಷ್ಟು ಸ್ವರ್ಗಧಾಮ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಸ್ತ್ರೀ ಪುರುಷರ ಆಲಿಂಗನ ಮಾಡ್ಕೊಳ್ಳುವಾಗ ಆ ಒಂದು ಜೀವನ ಅನ್ನೋದು ಪೂರ್ಣ ಆಗುತ್ತೆ. ಅವರು ಪೂರ್ಣ ಆಗ್ತಾರೆ, ಇವರು ಪೂರ್ಣ ಆಗ್ತಾರೆ, ಅದು ಸಂಪೂರ್ಣ ಜೀವನ ಅಂತ ಹೇಳ್ತಾರೆ. ಆ ಅಸಂಪೂರ್ಣ ಜೀವನ ಅನ್ನೋದಿದ್ದಾಗ ವ್ಯಕ್ತಿಯಲ್ಲಿ ಏನಾಗುತ್ತೆ, ಒಬ್ರಿಗೊಬ್ರು ಆ ನಿರಾಸೆಯಿಂದ, ನಿಸ್ಪೃಹೆಯಿಂದ ಒದ್ಲಾಡ್ತಾ ಗೊಂದಲದಲ್ಲೇ ಜೀವನ ಅನ್ನೋದು ಕಳೆದೋಗ್ತದೆ. ಈ ಪರಿಷ್ಕಾರಕ್ಕೆಲ್ಲವೂ ಕೂಡ ಏನು ಅಂದ್ರೆ ಆ ಜ್ಞಾನ ಬರ್ಬೇಕು. ಪ್ರತಿ ಸ್ತ್ರೀ ಪ್ರತಿ ಪುರುಷರು ಕೂಡ ಪೂರ್ಣರಾಗಬೇಕು. ಅದಕ್ಕೆ ಈ ಧ್ಯಾನದ ಮೂಲಕನೇ ಇದೆಲ್ಲವೂ ಕೂಡ ಸಾಧ್ಯತೆ ಆಗುತ್ತೆ. ಅದಕ್ಕೆ ಆತ್ಮಜ್ಞಾನ ಅನ್ನೋದು ಸಾಧನೆ ಮಾಡಿ ಅಂತಾನೆ ಬರ್ತಾ ಇದ್ದಿದ್ದು. ಪತ್ರ ಸರ್ ಗಂಟುಗಟ್ಲೆ ಆ ಫ್ಲೂಟ್ ನುಡಿಸಿ ಆ ಪುಣ್ಯಾತ್ಮ ಅಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡ್ತಾ ಇಷ್ಟು ಚೈತನ್ಯವಂತರಾಗಿ ನಮ್ಮನ್ನು ಮಾಡಿದ್ದಾರೆ. ಆ ಭಾವನೆಗಳು ನಮ್ಮ ಜೀವನಗಳಲ್ಲಿ ಅರ್ಥರಹಿತವಾದ ಕೆಲಸಗಳು ಮಾಡ್ಕೊಂತ ಆ ಸಮಯವೆಲ್ಲವೂ ಕೂಡ ವೇಸ್ಟ್ ಮಾಡ್ಕೊಂತ ಬಂದಿದೀವಿ. ಈಗ ಆ ಸಮಯದಲ್ಲಿ ಆರಾಮವಾಗಿರೋದಕ್ಕೆ ಸಾಧ್ಯತೆ ಇದೆ. ಈಗ ಇನ್ನು ಏನಾಗ್ತಾ ಇದೆ, ಕೆಲವು ಸಮಯದಲ್ಲಿ ಟಿವಿ ನೋಡ್ಕೊಂತ ಅದು ಅರ್ಥಪರ್ಥ ಇಲ್ದೇ ಸೀರೆಗಳು, ಸಿನಿಮಾಗಳು ಬರ್ತಾ ಇರ್ತವೆ. ದೇವರೇ ಕಾಣೆ 2-3 ಗಂಟೆಗಳಾದ್ರೂ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರಿಂದ ಅದನ್ನು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳೋದು. ಏನು ಅಂದ್ರೆ ಆ ಹಿಂಸಾತ್ಮಕವಾಗಿರೋದು, ಅಕ್ರೂರವಾಗಿರೋದು ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ತುಂಬಿಸ್ಕೊಂಡಾಗ ಅವೇ ಹೊರಗಡೆ ಬರ್ತಾ ಇರುತ್ತೆ. ಅದಕ್ಕೆ ಒಂದ್ಸತಿ ಒಬ್ಬ ಹೆಂಗಸರು ಕೇಳಿದ್ರಂತೆ, ಆ ಅಮ್ಮನಿಗೆ 90 ವಯಸ್ಸಾಗಿದೆ. ಆ ಅಮ್ಮ, ಬೇಡಿಕೆ ನಿನ್ಗೆ ಏನಮ್ಮ, ಇಷ್ಟು ವಯಸ್ಸಾಗಿದೆ, ಏನ್ ನಿನ್ನ ಬೇಡಿಕೆ ಅಂತ ಹೇಳಿದ್ರೆ, ಅದೇನಪ್ಪ ಒಂದು ಸೀರಿಯಲ್ ಬರ್ತಾ ಇತ್ತು, ನಿಮ್ಮಪ್ಪ ಆ ಸೀರಿಯಲ್ನ ಪೂರ್ತಿ ನೋಡ್ದೇನೆ ಹೋಗ್ಬಿಟ್ಟ, ಆದ್ರೆ ನಾನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ನನ್ ಬೇಡಿಕೆ ಇದೆಯಪ್ಪ ಅಂತ ಹೇಳಿದ್ರಂತೆ. ಇದಾ ನಮ್ಗೆ ಅವಶ್ಯಕತೆ ಇರೋದು? ಆ ಸೀರಿಯಲ್ ನೋಡಿ ಸತ್ತೋಗ್ಬೇಕು ಅಂತ ಎಂತೆಂತ ಬೇಡಿಕೆಗಳು ಇದ್ದು ಈ ಸಮಯವೆಲ್ಲವೂ ಕೂಡ ವೃಥಾ ಮಾಡ್ಕೊಂತ ಇರ್ತಾರೆ. ಇನ್ನು ಏನಾಗ್ತಾ ಇದೆ ಅಂದ್ರೆ, ಕೆಲವು ಮನೆಗಳಲ್ಲಿ ಸಿಕ್ಕಾಪಟ್ಟೆ ಅಣ್ಣ ತಮ್ಮಂದ್ರು ಗಲಾಟೆಗಳು ನಡೀತಾ ಇರುತ್ತೆ. ಒಂದು ಆಸ್ತಿ ವಿಚಾರಕ್ಕಾಗ್ಲಿ, ಕೆಲಸ ವಿಚಾರಕ್ಕಾಗ್ಲಿ, ಏನಕ್ಕೆ ಆಗ್ಲಿ. ಅದರ ಹಿಂದೆ ಏನಾಗ್ತಾ ಇದೆ ಅಂದ್ರೆ, ಆ ಸ್ತ್ರೀ ಶಕ್ತಿ ತನಗೆ ಅಜ್ಞಾನದಿಂದ ಆ ಯುಕ್ತಿಯನ್ನು ಉಪಯೋಗಿಸಿ ಆಗ ಅಣ್ಣ ತಮ್ಮಂದ್ರಿಗೆ ಜಗಳ ತಂದಿಡ್ತಾ ಇರೋದು ಕೂಡ ಈ ಅಜ್ಞಾನದಿಂದಾನೇ, ಆ ಸ್ತ್ರೀಯಿಂದಾನೇ ಆಗ್ತಾ ಇದೆ. ನೋಡು ಸರ್, ಸ್ತ್ರೀ ಅನ್ನೋದು ಬೆಳೆಸೋದಕ್ಕೂ ಆಗುತ್ತೆ, ಹಾಳು ಮಾಡೋದಕ್ಕೂ ಆಗುತ್ತೆ. ಪ್ರತಿಯೊಂದು ಆ ಶಕ್ತಿ ಯುಕ್ತಿಗಳು ಗಂಡಸರಲ್ಲಿ ಇದ್ರೂ ಅವರಲ್ಲಿ ಅದ್ಮಿಟ್ಟಿದ್ದಾರೆ. ಅದರಿಂದ ಇವ್ರು ಹೇಳದಂಗೆಲ್ಲ ಅವ್ರು ಕುಣಿದಾಡ್ತಾ ಇರ್ತಾರೆ. ಈ ಕೆಲಸಗಳು ಹಿಂಗೆ ನಡೀತಾ ಇರುತ್ತೆ, ಮನೆಯಲ್ಲಿ ಜಗಳಗಳು ನಡೀತಾ ಇರುತ್ತೆ. ಇವತ್ತಲ್ಲ ನಾಳೆ ಒಬ್ಬೊಂದೊಂದು ಈ ಕಡೆ ಒಂದು ಆ ಕಡೆ ಒಂದು ದಾರಿಗಳಾಗ್ತಾ ಇದೆ. ಯಾಕೆ ಇವಾಗ ಕೂಡು ಕುಟುಂಬಗಳು ಇಲ್ಲ ಅಂದ್ರೆ ಕಾರಣ ಸ್ತ್ರೀ ಕೂಡ ಇದೆ. ಅಲ್ಲಿ ತಪ್ಪು ನಡೀತಾ ಇದೆ ಸ್ತ್ರೀಯಿಂದ ಕೂಡ. ಆ ತಪ್ಪುಗಳೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಈ ಧ್ಯಾನ ಅನ್ನೋದು ಅವಶ್ಯಕತೆ ಇದೆ. ಯಾವಾಗ ಇದು ಏಕತ್ವ ಸ್ಥಿತಿಗೆ ನಾವು ಬರ್ತೀವೋ ಆಗ ನಾವು ಕೂಡ ಚೆನ್ನಾಗಾಗ್ತೇವೆ. ಇಲ್ಲಾಂದ್ರೆ ರಾಮಾಯಣದಲ್ಲಿ ಶೂರ್ಪಣಖೆಗೆ ಏನಾಯ್ತು, ರಾಮನ್ನ ನೋಡಿ ಇಷ್ಟಪಟ್ಲು. ಅಪ್ಪ ನಾನು ಮದುವೆ ಆಗಿದೆಯಪ್ಪ, ನನಗೇನು ಬೇಡ ಅಂತ ನನ್ನ ತಮ್ಮನ ಹತ್ರ ಹೋಗು ಅಂದ್ರೆ ಲಕ್ಷ್ಮಣ ಕೂಡ ಅದೇ ಹೇಳ್ತಾರೆ. ಹಾಗೆ ಹೇಳಿದಾಗ ಏನಾಗುತ್ತೆ, ಇಲ್ಲ ನೀನ್ ನನಗ್ ಬೇಕು ಅಂದಾಗ ಕಿವಿ ಮೂಗು ಕತ್ತರಿಸಿ ಕಳಿಸಿದ್ರು. ಕಳಿಸ್ದಾಗ ಏನಾಯ್ತು, ರಾವಣ ಯುದ್ಧ ಶುರುವಾಯಿತು. ಅದೇ ರೀತಿ ಈಗ್ಲೂ ಕೂಡ ಈ ಪ್ರಪಂಚದಲ್ಲಿ ನಡೀತಾ ಇದೆ. ಅದಕ್ಕೆ ಸ್ತ್ರೀಯರ ಬೇರೆ, ಆ ಸ್ತ್ರೀಯರ ಬಗ್ಗೆ ಕೂಡ ತಪ್ಪು ಮಾತಾಡೋದು ಬೇಡ. ಸ್ತ್ರೀಯಲ್ಲಿ ಕೂಡ ಶಕ್ತಿ ಯುಕ್ತಿಗಳು
ಕೂಡ ಇರುತ್ತೆ, ಎಷ್ಟೋ ಉಪಯೋಗಕ್ಕೆ ಬರುತ್ತೆ ಅಂತ ಸೀತಾಮಾತೆ ತೋರಿಸ್ಕೊಟ್ಟಿದ್ದಾರೆ. ಆ ಶಕ್ತಿ ಯುಕ್ತಿಗಳೆಲ್ಲವೂ ಕೂಡ ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋದು ಒಂದು ಜೀವನ ವಿಧಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ತನ್ನ ಜೀವನವೆಲ್ಲವೂ ಕೂಡ ಅರಿವಿನಿಂದ ಇದ್ರು. ಸೀತಾಮಾತೆಯನ್ನ ರಾವಣಾಸುರ ಕರೆದುಕೊಂಡೋಗಿ ಅಶೋಕವನದಲ್ಲಿ ಇಟ್ಟಾಗ ತಾನು ಅಳ್ತಾ ಕುಂತಿಲ್ಲ, ಧ್ಯಾನ ನಿಮಗ್ನರಾದ್ರು, ಧ್ಯಾನ ಸ್ಥಿತಿಯಲ್ಲಿದ್ರು. ಏನು ಆಹಾರ ತಗೊಂಡಿಲ್ಲ, ಏನು ನೀರು ಕೂಡ ತಗೊಂಡಿಲ್ಲ. ಯಾಕೆ ಅಂದ್ರೆ ಆ ನೀರಿನಲ್ಲಿ ಆ ರಾಕ್ಷಸತ್ವದಿಂದ ಬರ್ತಾ ಇದೆಯಲ್ಲ, ಅಲ್ಲಿಂದ ಆ ರಾಕ್ಷಸದ ಆ ಪದಾರ್ಥಗಳು ತಿಂದಾಗ ಆ ರಾಕ್ಷಸ ಇದು ಹೊರಗೆ ಬರುತ್ತೆ. ಅದರಿಂದ ಅವ್ರೇನ್ ಮಾಡಿದ್ರು, ಉಪವಾಸವಿದ್ದು ಪೂರ್ತಿ ನಿಮಗ್ನರಾಗಿ ಧ್ಯಾನ ಸ್ಥಿತಿಯಲ್ಲಿದ್ದು ರಾವಣಾಸನ್ನ ಸಂಹಾರ ಮಾಡಕ್ಕೆ ಸಾಧ್ಯತೆ ಆಯ್ತು. ಆ ಶಕ್ತಿಯಿಂದ ಎಲ್ಲಿಂದ ಬಂತು? ಪ್ರಕೃತಿಯಿಂದ ತಗೊಂಡ್ರು. ಮತ್ತೆ ಸೀತಾಮಾತೆ ಮಹಿಳೆ ಎಷ್ಟು ಶಕ್ತಿವಂತರಲ್ವಾ? ಅದೇ ರೀತಿ ಪ್ರತಿಯೊಬ್ಬ ಸ್ತ್ರೀಯಲ್ಲಿ ಕೂಡ ಆ ಶಕ್ತಿ ಸಾಮರ್ಥ್ಯಗಳು ಇದೆ. ಆ ಆದರ್ಶ ಮೂರ್ತಿರಾಗಿ ನಿಂತಿದ್ದಾರೆ. ಅದಕ್ಕೋಸ್ಕರನೇ ಸೀತಾಮಾತೆ ಸೀತಾರಾಮ, ರಾಧಾಕೃಷ್ಣ ಈ ತರ ಹೆಸರುಗಳಿಟ್ಟಿದ್ದಾರೆ. ಫಸ್ಟ್ ರಾಧಾ, ಆಮೇಲೆ ಕೃಷ್ಣ ಅಂತ. ಯಾಕೆ? ಅಷ್ಟು ಜ್ಞಾನವಂತರಾಗಿದ್ದಾರೆ. ಅವರನ್ನ ಇವತ್ತಿಗೂ ನಾವು ತಿಳ್ಕೊಂತಾ ಇದ್ದೀವಿ. ಯಾವಾಗ್ಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಸತ್ಯ ವಾಕ್ಯಗಳಿರ್ಬೇಕು. ಆ ಪ್ರೇರಣೆಯನ್ನು ಇನ್ನೊಬ್ಬರು ನೋಡಿದಾಗಲೂ ಕೂಡ ಆ ಪ್ರೇರಣೆ ಆಗಬೇಕು. ಅಷ್ಟೇ ಹೊರತು ನಾವಿದೆಲ್ಲವೂ ಕೂಡ ಮಾರ್ಗ ನಿರ್ದೇಶಕರಾಗಿ ಇನ್ನೊಬ್ಬರಿಗೆ ತಿಳಿಸ್ತಾ ಇರುವಾಗ ನಾವು ಆನಂದವಾಗಿರ್ತೀವಿ, ಬೇರೆಯವರು ಕೂಡ ಆನಂದವಾಗಿರ್ತಾರೆ. ಅದರಿಂದ ಆ ಮಾರ್ಗದಲ್ಲಿ ನಡೆಯೋದಕ್ಕೆ ಈ ಶಕ್ತಿ ಯುಕ್ತಿಗಳು, ಸತ್ಯವಾಕುಗಳು ಇವೆಲ್ಲವೂ ಕೂಡ ನಮ್ಮ ಒಳಗಡೆ ಆ ಪ್ರೇರಣೆ ಅನ್ನೋದು ನಡೀತಾ ಇರುತ್ತೆ. ಅದರಿಂದ ಆನಂದವನ್ನು ಆಗೋ ಮಾತುಗಳು ಮಾತಾಡ್ಬೇಕು. ಬೇರೆಯವ್ರಿಗೂ ಕೂಡ ಆ ಸರಸ್ವತಿ ಪುತ್ರರು ಆ ಜ್ಞಾನವನ್ನು ಪಡ್ಕೊಂಡಾಗ, ಧ್ಯಾನ ಮಾಡಿದಾಗ ಪಾರ್ವತಿ ಪುತ್ರರಾಗ್ತೀವಿ, ಜ್ಞಾನವನ್ನು ಪಡ್ಕೊಂಡಾಗ ಸರಸ್ವತಿ ಪುತ್ರರಾಗ್ತೀವಿ. ಪ್ರತಿ ಕ್ಷಣವೂ ಕೂಡ ಆ ಆತ್ಮ ತತ್ವದಿಂದ ಆ ಧ್ಯಾನ ಮಾಡ್ತಾ ಅರಿವಿನಿಂದ ಇದ್ದು ಭಾವಾವೇಶಗಳು ಎಲ್ಲವೂ ಪಕ್ಕಕ್ಕಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂತ ಇದ್ದಾಗ ಆ ಸೇವೆ ಮಾಡಿದ್ರೆ ಆ ಲಕ್ಷ್ಮಿ ಅನ್ನೋದು ಕೂಡ ನಮ್ಮ ಹತ್ರ ಬರ್ತಾ ಇರುತ್ತೆ. ಅದರಿಂದ ನಾವು ಮಾಡ್ಬೇಕಾಗಿರೋದೇನು? ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ವೀಕ್ಷಿಸ್ತಾ ಇರಬೇಕು. ಪ್ರತಿಯೊಬ್ಬರಿಗೂ ಈ ಜ್ಞಾನವನ್ನು ಹಂಚ್ತಾ ಇರಬೇಕು. ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರನೇ ನಾವು ಇದನ್ನೆಲ್ಲವೂ ಕೂಡ ಮಾಡಬೇಕಾಗಿದೆ. ಟೈಮ್ ತಗೊಂಡ್ಬಿಟ್ನೇನೋ ಜಾಸ್ತಿ. ಓಕೆ, ಈ ಜ್ಞಾನವನ್ನು ಹಂಚೋದಕ್ಕೆ ನಮ್ಗೆ ಅವಕಾಶ ನೀಡಿರುವ ಮಹಾವತಾರ್ ಫೌಂಡೇಶನ್ ಅವ್ರಿಗೂ, ಈ ಅವಕಾಶ ನೀಡಿದ್ದ ಗೀತಾ ನಾಯಕ್ ಅವ್ರಿಗೂ, ಇಲ್ಲಿ ವೀಕ್ಷಿಸ್ತಾ ಇರೋವ್ರಿಗೂ, ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಥ್ಯಾಂಕ್ ಯು ವೆರಿ ಮಚ್.